Greetings to one and all. Friends, today I am extremely happy to be amidst you to discuss very important, at the same time, very interesting concept about taxation. ಸ್ನೇಹಿತರೆ, ಇವತ್ತು ನಾನು ಎರಡು ರೀತಿಯಾದಂತಹ ಕಾನ್ಸೆಪ್ಟ್ಸ್ನ ಡಿಸ್ಕಸ್ ಮಾಡಲಿಕ್ಕಿದ್ದೀನಿ. ಮೊದಲನೇದಾಗಿ ಇಂಡಿಯನ್ ಟ್ಯಾಕ್ಸೇಷನ್ ಸಿಸ್ಟಮ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ತದನಂತರ ಐ ವಿಲ್ ಗಿವ್ ಯು ಎ ವೆರಿ preliminary introduction to GST. Friends, it's important to have a proper understanding with regard to taxation system of India before we understand GST. GST ಅನ್ನೋದು ಇತ್ತೀಚೆಗೆ ಬಂದಿರುವಂತಹ one of the biggest tax reform in India. My dear friends, rather than calling it as a tax reform, I would be comfortable calling it as a business reform. Such is the magnitude of the reform in India. Nevertheless, GST, I would say, is the biggest tax reform, in fact the business reform in the past one decade. Friends, without wasting much time, let us proceed to understand one of the most important aspects in economics, that is public finance. ಸ್ನೇಹಿತರೆ, ನಾವು ಹಲವಾರು ವಿಷಯಗಳು ಟ್ಯಾಕ್ಸ್ ಬಗ್ಗೆ ಹೇಳ್ತಿರ್ತೀವಿ. ಟ್ಯಾಕ್ಸ್ ಅಂದ ತಕ್ಷಣ ಮೊದಲಿಗೆ ನಾವು ತಿಳ್ಕೋಬೇಕಾಗಿರುವಂಥದ್ದು ಪಬ್ಲಿಕ್ ಫಿನಾನ್ಸ್. ಪಬ್ಲಿಕ್ ಫಿನಾನ್ಸ್ ಅಂದರೆ ಬರೀ ಗವರ್ಮೆಂಟ್ ಆಫ್ ಇಂಡಿಯಾ ರಿಲೇಟೆಡ್ ಫಿನಾನ್ಸ್ ಮಾತ್ರ ಅಲ್ಲದೆ, ಇಟ್ ಕುಡ್ ಬಿ ಸ್ಟೇಟ್ ಗವರ್ಮೆಂಟ್ ಫಿನಾನ್ಸ್, ಇಟ್ ಕುಡ್ ಬಿ ಗ್ರಾಮ ಪಂಚಾಯಿತಿ ಫಿನಾನ್ಸ್. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಇವರೆಲ್ಲ ಮಾಡೋದು ಪಬ್ಲಿಕ್ ಫಿನಾನ್ಸ್ ಅಡಿಯಲ್ಲೇ ಬರುತ್ತೆ. ಬಟ್ ಯಾರು ಇದನ್ನ ನಿಭಾಯಿಸ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಕೇಂದ್ರ ಸರ್ಕಾರ ನಿಭಾಯಿಸ್ತಾ ಇದ್ರೆ ಇಟ್ ಇಸ್ ಸೆಂಟ್ರಲ್ ಗವರ್ಮೆಂಟ್ ಅಥವಾ ಯೂನಿಯನ್ ಗವರ್ಮೆಂಟ್ ಅಥವಾ ಗವರ್ಮೆಂಟ್ ಆಫ್ ಇಂಡಿಯಾ. ರಾಜ್ಯ ಸರ್ಕಾರಗಳು ನಿಭಾಯಿಸಿದ್ರೆ ಇಟ್ ಇಸ್ ಸ್ಟೇಟ್ ಗವರ್ಮೆಂಟ್ ಫಿನಾನ್ಸ್. ದಿ ಕನ್ಸರ್ನ್ಡ್ ತಾಲೂಕ್ ಪಂಚಾಯಿತಿ ಅಥವಾ ಜಿಲ್ಲಾ ಪಂಚಾಯಿತಿ ಅಥವಾ ಟೌನ್ ಪಂಚಾಯಿತಿ ಅಥವಾ ಗ್ರಾಮ ಪಂಚಾಯಿತಿ ನಿಭಾಯಿಸ್ತಾ ಇದ್ರೆ ಆ ಲೆವೆಲ್ ಅಲ್ಲಿ ಇವರು ನಿಭಾಯಿಸ್ಕೋಬೇಕಾಗತ್ತೆ. ಎವ್ರಿಥಿಂಗ್ ಇಸ್ ಅಂಡರ್ ದಿ ಅಂಬ್ರೆಲ್ಲಾ ಆಫ್ public finance. It's very important for us to understand what public finance is before we understand taxation. Friends, public finance ಅಂತ ತಕ್ಷಣನೇ ಒಂದು ದೇಶದ ಅಥವಾ ರಾಜ್ಯದ ಆರ್ಥಿಕತೆಯನ್ನ ನಿಭಾಯಿಸುವಂತಹ ಪ್ರಕ್ರಿಯೆ. According to me, very simply we have to understand public finance in these context. Friends, ಮೂರು ವಿಷಯಗಳನ್ನ ಪಬ್ಲಿಕ್ ಫಿನಾನ್ಸ್ ಅಲ್ಲಿ ನಾವು ತಿಳ್ಕೋಬೇಕಾಗತ್ತೆ. ಮೊದಲನೇದಾಗಿ ಹೌ ಟು ಜನರೇಟ್ ರೆವೆನ್ಯೂಸ್, ಹೇಗೆ ಸರ್ಕಾರ ಆದಾಯವನ್ನ ಪಡ್ಕೋಬೇಕು. ಸರ್ಕಾರ ಆದಾಯ ಪಡ್ಕೊಂಡ್ರೆ ಈ ಆದಾಯವನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಅಂದ್ರೆ ಹೌ ಟು ಸ್ಪೆಂಡ್, ಹೇಗೆ ಖರ್ಚು ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಅಂಡ್ ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ನಾನು ಅಷ್ಟು ಸಲ ವೆರಿ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಸರ್ಕಾರ ಖರ್ಚು ವೆಚ್ಚಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಹಲವಾರು ಆಲೋಚನೆಗಳು ಇದರಲ್ಲಿ ಸೇರಿರುತ್ತೆ. ದೇರ್ ಇಸ್ ಈಕ್ವಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ, ವೆಲ್ಫೇರ್ ಅನ್ನೋದು ಒಂದು ಕಾನ್ಸೆಪ್ಟ್ ಇರುತ್ತೆ, ಬಾಟಮ್ ಆಫ್ ದಿ ಪಿರಮಿಡ್ ಅಂತ ಹೇಳ್ತೀವಲ್ಲ, ಅವ್ರನ್ನೆಲ್ಲ ಹೇಗೆ ನಾವು ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ, ಹೂ ಡಿಸರ್ವ್ಸ್ ಮೋರ್, ಈ ವಿಷಯಗಳೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡೆ ಎಕ್ಸ್ಪೆಂಡಿಚರ್ ಅನ್ನೋದನ್ನ ಪ್ಲಾನ್ ಮಾಡಬೇಕು. ಮೊದಲನೇದಾಗಿ ಹೇಗೆ ಆದಾಯವನ್ನ ಪಡ್ಕೋಬೇಕು, ಪಡ್ಕೊಂಡಿರುವಂತಹ ಆದಾಯವನ್ನ ಹೇಗೆ ಖರ್ಚು ಮಾಡಬೇಕು. ಅಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಅ ಜಸ್ಟ್ and very very efficient modes of spending, ಅದು ಎಕ್ಸ್ಪೆಂಡಿಚರ್. ಅಕಸ್ಮಾತ್ ಆಗಿ ನಾವು ಪಡ್ಕೊಂಡಿರೋ ಆದಾಯ ಕಡಿಮೆ ಇದ್ದು ನಾವು ಮಾಡಬೇಕಾಗಿರುವಂತಹ ಖರ್ಚು ವೆಚ್ಚಗಳು ಜಾಸ್ತಿ ಆದಾಗ ದಿಸ್ ಇಸ್ ಕಾಲ್ಡ್ ಅಸ್ ಡೆಫಿಸಿಟ್ ಬಡ್ಜೆಟ್ ಅಂತ ಕರಿತೀವಿ. ಈ ಡೆಫಿಸಿಟ್, ಈ ಕೊರತೆಯನ್ನ ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ನಮ್ಗೆ ಗೊತ್ತಿರುತ್ತೆ. ಗೊತ್ತಿಲ್ಲ, ನಮಗೆ ದುಡ್ಡು ಸಾಕಾಗಿಲ್ಲ ಅಂತ ಹೇಳಿದಾಗ ಏನ್ ಮಾಡ್ತೀವಿ, ನಾವು ಸಾಲವನ್ನ ಪಡ್ಕೋತೀವಿ. ದಟ್ ಇಸ್ ವಾಟ್ ಐ ಕಾಲ್ ಇಟ್ ಆಸ್ ಡೆಟ್. ದೇರ್ಫೋರ್ ಇನ್ ಪಬ್ಲಿಕ್ ಫಿನಾನ್ಸ್, ತ್ರೀ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಸ್, ಒನ್ ಇಸ್ ವಿತ್ ರಿಗಾರ್ಡ್ ಟು ದಿ ರೆವೆನ್ಯೂ ಅಂದ್ರೆ ಆದಾಯ, ಎಕ್ಸ್ಪೆಂಡಿಚರ್ ಖರ್ಚು ವೆಚ್ಚಗಳು, ಡೆಟ್ ಸಾಲಗಳನ್ನ ಪಡ್ಕೊಳ್ಳೋದು. ನೋಡ್ತಾ ಇರ್ತೀವಿ ಹಲವಾರು ಸರ್ಕಾರಗಳು, ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು, ಸಾಲಗಳನ್ನು ಪಡ್ಕೊಳ್ಳುತ್ತೆ ವರ್ಲ್ಡ್ ಬ್ಯಾಂಕ್ ಇಂದ ಅಥವಾ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇಂದ ಅಥವಾ ಬ್ಯಾಂಕ್ ಆಫ್ ಜಪಾನ್ ಇಂದ. ನಾವು ದೇರ್ ಆರ್ ವೆರಿ 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 ಮೆನಿ ವೇಸ್ ಆಫ್ ಗೆಟಿಂಗ್ ದಿ ಡೆಟ್. ದೇರ್ಫೋರ್ ಪಬ್ಲಿಕ್ ಫಿನಾನ್ಸ್ focuses on three important concepts of revenue generation, management of the expenditure and raising the debt.
through various government, quasi-government institutions. Now, this is about public finance. Friends, this is one of the very interesting definition of public finance given by Professor Otto Eckstein. ಈಗ ನಾವು ಹೇಳಿದ್ನಲ್ಲ, ಒಂದು ಸರ್ಕಾರ ಖರ್ಚು ವೆಚ್ಚಗಳನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಗ್ರೋತ್ ಅನ್ನೋ ಒಂದು ಕಾನ್ಸೆಪ್ಟ್ನ ಮನದಲ್ಲಿ ಇಟ್ಕೋಬೇಕು. ಅಫ್ಕೋರ್ಸ್ ಬೆಳವಣಿಗೆ, ಅಭಿವೃದ್ಧಿ ಅನ್ನೋದೇ ದಿ ಕೋರ್ ಐಡಿಯಾ ಆಫ್ ಎನಿ ಗವರ್ಮೆಂಟ್. ನೆಕ್ಸ್ಟ್ ಇಸ್ ಸ್ಟೆಬಿಲಿಟಿ, ಈಕ್ವಿಟಿ and efficiency. Now this is one of the very interesting definition that I found with regard to public finance. Friends, public finance meaning and definition ನಿಮಗೆ ಗೊತ್ತಿದೆ. Now we have discussed about that. Now I want to discuss something very important. What are the two aspects of public finance? ಒಂದು ಕಾಯಿನಿನ ಎರಡು ಮುಖಗಳು ಏನು ಅಂತ ಹೇಳಿದ್ರೆ ಪಬ್ಲಿಕ್ ರೆವೆನ್ಯೂ, ಪಬ್ಲಿಕ್ ಎಕ್ಸ್ಪೆಂಡಿಚರ್. ಜಸ್ಟ್ ನೌ ಐ ವಾಸ್ ಟಾಕಿಂಗ್ ಅಬೌಟ್ ಪಬ್ಲಿಕ್ ಫಿನಾನ್ಸ್ ಅಲ್ಲಿ ಮೂರು ಆಸ್ಪೆಕ್ಟ್ಸ್ ಇರುತ್ತೆ. ಒಂದು ರೆವೆನ್ಯೂ, ಇನ್ನೊಂದು ಎಕ್ಸ್ಪೆಂಡಿಚರ್. ಅಫ್ಕೋರ್ಸ್ ದಿ ಗ್ಯಾಪ್ ಏನಾದರೂ ಇದ್ದಾಗ ಅದನ್ನ ಸಾಲವನ್ನ ಪಡೆದು ಈ ಗ್ಯಾಪ್ನ ನಾವು ಬ್ರಿಡ್ಜ್ ಮಾಡಬೇಕಾಗುತ್ತೆ. ನಾವು ವಿ ವಿಲ್ ಕೀಪ್ ದಿ ಡೆಟ್ ಅಸೈಡ್ ಫಾರ್ ಅ ಮೊಮೆಂಟ್ and let us discuss about public revenue and public expenditure. ಸ್ನೇಹಿತರೆ, ಪಬ್ಲಿಕ್ ರೆವೆನ್ಯೂ, ಸರ್ಕಾರಕ್ಕೆ ಆದಾಯಗಳು ಯಾವ ರೀತಿ ಬರುತ್ತೆ ಅನ್ನೋದನ್ನು ನೋಡೋಣ. ಸರ್ಕಾರಕ್ಕೆ ಬರುವಂತಹ ಆದಾಯವನ್ನ ಎರಡು ಹೆಡ್ಡಿಂಗ್ಸ್ ಅಲ್ಲಿ ನಾವು ಬೈಫರ್ಕೇಟ್ ಮಾಡಿದ್ದೀವಿ. ಒಂದು ನಾನ್ ಟ್ಯಾಕ್ಸ್ ರೆವೆನ್ಯೂ ಮತ್ತು ಟ್ಯಾಕ್ಸ್ ರೆವೆನ್ಯೂ. ಸರ್ಕಾರಕ್ಕೆ ಆದಾಯ ಅಂತ ಒಂದು ಬಂದ್ರೆ ಈ ಮುಖಾಂತರ ಬರುತ್ತೆ. ಒಂದು ಟ್ಯಾಕ್ಸ್ ರೆವೆನ್ಯೂ ಅಥವಾ ನಾನ್ ಟ್ಯಾಕ್ಸ್ ರೆವೆನ್ಯೂ, ತೆರಿಗೆ ರೀತಿಯಾದಂತಹ ಆದಾಯ, ತೆರಿಗೆಯೇತರ ಆದಾಯ. ಮೊದಲಿಗೆ ನಾವು ತೆರಿಗೆಯೇತರ ಆದಾಯವನ್ನ ನೋಡೋಣ. ನಾನ್ ಟ್ಯಾಕ್ಸ್ ರೆವೆನ್ಯೂ, ಟ್ಯಾಕ್ಸ್ ಬಿಟ್ಟು ಬೇರೆ ರೀತಿಯಲ್ಲಿ ಬರುವಂತಹ ಆದಾಯಗಳು ಅವು ಏನು ಅಂತ ನೋಡೋಣ. ಮೊದಲಿಗೆ ಫೀಸ್. ಸರ್ಕಾರಕ್ಕೆ ಹಲವಾರು ಶುಲ್ಕಗಳನ್ನು ನಾವು ಪಾವತಿ ಮಾಡ್ತೀವಲ್ಲ, ಅವೆಲ್ಲ ಒಂದು ಸರ್ಕಾರಕ್ಕೆ ಬರುವಂತಹ ಆದಾಯ. ಇಟ್ ವಿಲ್ ಬಿ ಅಂಡರ್ ಫೀಸ್. ಎರಡನೇದು ಡಿವಿಡೆನ್ಸ್. There are lots of public sector undertakings like BHEL, BL, BEML, HAL, NAL, RBI. ಇವರೆಲ್ಲಾನು ಡಿವಿಡೆನ್ಸ್ ಡಿಕ್ಲೇರ್ ಮಾಡಿದಾಗ there is a huge chunk of holding with government of India. Now ಇವರು ಡಿವಿಡೆನ್ಸ್ ಡಿಕ್ಲೇರ್ ಮಾಡಿದ ತಕ್ಷಣ ಶೇರ್ ಹೋಲ್ಡರ್ಸ್ಗೆ ಹೇಗೆ ಹೋಗುತ್ತೋ, ಗವರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ದಿ ಪ್ರೆಸಿಡೆಂಟ್ಶಿಪ್, he is the shareholder, in fact the largest shareholding ಇರೋದ್ರಿಂದ ಸರ್ಕಾರಕ್ಕೆ ಈ ಡಿವಿಡೆನ್ಸ್ ನ ಒಂದು ಶೇರ್ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಗೇಲ್ ಅನ್ನೋ ಒಂದು ಕಂಪನಿ, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಇವರು ಡಿವಿಡೆನ್ಸ್ ಡಿಕ್ಲೇರ್ ಮಾಡಿದಾಗ ಗವರ್ಮೆಂಟ್ ಗೆಟ್ಸ್ ಅ ಹ್ಯೂಜ್ ಚಂಕ್ ಆಫ್ ರೆವೆನ್ಯೂ. therefore it is under non tax revenue. Now disinvestment, it's a very interesting aspect that we need to know about disinvestment. ಸರ್ಕಾರದ ಆಸ್ತಿಗಳನ್ನ ಖಾಸಗೀಕರಣ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರೀತೀವಿ. ಫ್ರೆಂಡ್ಸ್, ಅಂದ್ರೆ ಏನು? ಐ ಗಿವ್ ಯು ಒನ್ ಸ್ಮಾಲ್ ಎಕ್ಸಾಂಪಲ್ ವಿಚ್ ಹಸ್ ಹ್ಯಾಪನ್ಡ್ ಇನ್ ದಿ ರೀಸೆಂಟ್ ಪಾಸ್ಟ್. LIC ಅಂತ ಒಂದು ಕಂಪನಿ. ಈ ಕಂಪನಿಯ 100% ಶೇರ್ ಹೋಲ್ಡಿಂಗ್ ಹಿಂದೆ ಯಾರ ಹತ್ರ ಇತ್ತು? ಗವರ್ಮೆಂಟ್ ಆಫ್ ಇಂಡಿಯಾ ಹತ್ರ ಇತ್ತು. ಎಂಟೈರ್ ಎಲ್ಲ ಶೇರ್ಸು ಗವರ್ಮೆಂಟ್ ಆಫ್ ಇಂಡಿಯಾ ಹತ್ರ ಇತ್ತು. 3 years ಬ್ಯಾಕ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ದೇ ವೆಂಟ್ ಫಾರ್ ಡಿಸ್ಇನ್ವೆಸ್ಟ್ಮೆಂಟ್. ಒಂದು ಪೋರ್ಷನ್ ಆಫ್ ಶೇರ್ಸ್ ಅನ್ನ IPO ರೀತಿಯಾಗಿ ಅವರು ಸೇಲ್ ಮಾಡಕ್ಕೆ ಶುರು ಮಾಡಿದ್ರು. ವಾಟ್ ಹ್ಯಾಪನ್? LIC, which was a completely government of India company, now is opened for private players as well. You, me, he, she, anybody today can hold shares of LIC. ಈಗ ಏನಾಯ್ತು, IPOದಲ್ಲಿ ಶೇರ್ಸ್ ಅನ್ನ ಸರ್ಕಾರ ಸೇಲ್ ಮಾಡಿದಾಗ ದುಡ್ಡು ಬರುತ್ತೆ, ಕರೆಕ್ಟಾ? ಆ ದುಡ್ಡು ಯಾರಿಗೆ ಬರುತ್ತೆ? ಗವರ್ಮೆಂಟ್ ಆಫ್ ಇಂಡಿಯಾ. ಆರ್ LIC ಇಂಡೈರೆಕ್ಟ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ. ದಟ್ ಇಸ್ ಪಬ್ಲಿಕ್ ರೆವೆನ್ಯೂ. ಶೇರ್ಸ್ ಅನ್ನ ಮಾರಾಟ ಮಾಡೋದು ಮಾತ್ರ ಡಿಸ್ಇನ್ವೆಸ್ಟ್ಮೆಂಟ್ ಅಲ್ಲ, ಹಲವಾರು ಆಸ್ತಿಗಳಿರುತ್ತೆ. ಈ ಆಸ್ತಿಗಳನ್ನ ಸೇಲ್ ಮಾಡೋದು, ಲೀಸ್ ಮಾಡೋದು, ಈ ರೀತಿಯಾಗಿ ಹಲವಾರು ಆಸ್ತಿಗಳನ್ನ ಖಾಸಗೀಕರಣ ಮಾಡುವಂತಹ ಪ್ರಕ್ರಿಯೆಯನ್ನ ನಾವು ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಫ್ರೆಂಡ್ಸ್, ಅನದರ್ ಇಂಪಾರ್ಟೆಂಟ್ ಮೋಡ್ ಆಫ್ ನಾನ್ ಟ್ಯಾಕ್ಸ್ ರೆವೆನ್ಯೂ ಇಸ್ ಸ್ಟ್ಯಾಂಪ್ ಡ್ಯೂಟಿ. ನಾವು ಪತ್ರಗಳು, ಆಸ್ತಿ ತಗೊಳ್ಳುವಾಗ ಸ್ಟ್ಯಾಂಪ್ ಡ್ಯೂಟಿ ಎಲ್ಲ ಪೇ ಮಾಡ್ತೀವಲ್ಲ, ಅದು ರೆವೆನ್ಯೂ. ಅಫ್ಕೋರ್ಸ್ ಇಟ್ ಇಸ್ ಟು ದಿ ಸ್ಟೇಟ್ ಗವರ್ಮೆಂಟ್ಗೆ ಹೋಗುವಂತಹ ರೆವೆನ್ಯೂಸ್. ಇವು ಬಿಟ್ಟು ದೇರ್ ಆರ್ ಸಮಥಿಂಗ್ ಕಾಲ್ಡ್ ಆಸ್ ಇಂಟ್ರೆಸ್ಟ್, ಓಕೆ, ಬಡ್ಡಿ. ಇವು ಸಹ ಸರ್ಕಾರಕ್ಕೆ ಬರುವಂತಹ ರೆವೆನ್ಯೂ. ಪೆನಾಲ್ಟಿ, ಇವೆಲ್ಲನೂ ಸಹ ನಾನ್ ಟ್ಯಾಕ್ಸ್ ರೆವೆನ್ಯೂ.
ತೆರಿಗೆತರ ಆದಾಯಗಳು, ತೆರಿಗೆ ಬಿಟ್ಟು ಬರುವಂತಹ ಆದಾಯಗಳನ್ನ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂತ ಕರಿತೀವಿ. ಫ್ರೆಂಡ್ಸ್, ನೌ ಐ ವಿಲ್ ಕಮ್ ಟು ದಿ ಟ್ಯಾಕ್ಸ್ ರೆವೆನ್ಯೂ. ಬಿಕಾಸ್ ಐ ಹ್ಯಾವ್ ಟು ಡಿಸ್ಕಸ್ ಮೋಸ್ಟ್ಲಿ ಅಬೌಟ್ ಟ್ಯಾಕ್ಸ್. ಸರ್ಕಾರಕ್ಕೆ ಟ್ಯಾಕ್ಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಇನ್ಕಮ್. ಸರ್ಕಾರಕ್ಕೆ ಬರುವಂತಹ ರೆವೆನ್ಯೂ, ಮೆಜಾರಿಟಿ ಆಫ್ ದ ರೆವೆನ್ಯೂ ಟ್ಯಾಕ್ಸ್ ರೆವೆನ್ಯೂ ಆಗಿರುತ್ತೆ. ನಾವು ಈ ಟ್ಯಾಕ್ಸ್ ಅನ್ನ ಎರಡು ರೀತಿಯಾದಂತಹ ಟ್ಯಾಕ್ಸ್ ನಮ್ಮ ದೇಶದಲ್ಲಿದೆ. ಒಂದು ಡೈರೆಕ್ಟ್ ಟ್ಯಾಕ್ಸಸ್, ಮತ್ತೊಂದು ಇಂಡೈರೆಕ್ಟ್ ಟ್ಯಾಕ್ಸಸ್. ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು, ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ಏನು ಅನ್ನೋದನ್ನ ಸದ್ಯದಲ್ಲೇ ನೋಡೋಣ. ನೌ ಲೆಟ್ ಅಸ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಟ್ಯಾಕ್ಸಸ್ ಅಂಡ್ they are direct taxes and indirect taxes, which I will be dealing with it in detail in a while. Friends, as I said, the first side of the coin was about revenue. The second side of the coin is public expenditure. Friends, ಸರ್ಕಾರಕ್ಕೆ ಹಲವಾರು ಖರ್ಚುಗಳಿವೆ. There are lots of social welfare schemes like government colleges, government schools, ಸಮಾಜ ಕಲ್ಯಾಣ ಇಲಾಖೆಯಲ್ಲಂತೂ ಹಲವಾರು ಸೋಷಿಯಲ್ ಜಸ್ಟಿಸ್ಗೋಸ್ಕರ ಹಲವಾರು ಖರ್ಚುಗಳನ್ನು ಮಾಡಬೇಕಾಗತ್ತೆ. ಈ ಖರ್ಚುಗಳನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಆದಾಯಗಳು, ಇವು ಬಿಟ್ಟು ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್, ರೋಡ್ಸ್ ಆಗಬೇಕಾಗತ್ತೆ, ಬ್ರಿಡ್ಜಸ್ ಆಗಬೇಕಾಗತ್ತೆ, ರೈಲ್ವೇಸ್ ಇರುತ್ತೆ, ಡಿಫೆನ್ಸ್, ಓಕೆ, ವೆರಿ ಇಂಪಾರ್ಟೆಂಟ್, ಸೆಕ್ಯೂರಿಟಿಗೋಸ್ಕರ ಬೇಕಾಗಿರುತ್ತೆ. ಇವೆಲ್ಲಾನು ಖರ್ಚು ವೆಚ್ಚಗಳೇ. ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ ಈ ಖರ್ಚು ವೆಚ್ಚಗಳನ್ನು ಎರಡು ಹೆಡ್ಡಿಂಗ್ಸ್ ಅಲ್ಲಿ ಹಾಕಿದ್ದೀನಿ. ಒಂದು ಪ್ಲಾನ್ಡ್ ಎಕ್ಸ್ಪೆಂಡಿಚರ್, ಮತ್ತೊಂದು ಅನ್ಪ್ಲಾನ್ಡ್ ಎಕ್ಸ್ಪೆಂಡಿಚರ್. ಹೆಸರಲ್ಲೇ ಗೊತ್ತಾಗುತ್ತೆ ನಾವು ಇಂತಹ ಖರ್ಚುಗಳು ಬರುತ್ತೆ ಅಂತ ಆಲ್ರೆಡಿ ಒಂದು ಎಕ್ಸ್ಪೆಕ್ಟ್ ಮಾಡಿ, ನಿರೀಕ್ಷೆ ಮಾಡಿ, ಅದಕ್ಕೆ ಒಂದು ಬಜೆಟ್ ಅಲೋಕೇಶನ್ ಮಾಡಿದರೆ ಅವನ್ನೆಲ್ಲ ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಲೈಕ್ ಸ್ಯಾಲರೀಸ್ ಇಷ್ಟು ಖರ್ಚಾಗುತ್ತೆ. ಈ ಒಂದು ವರ್ಷದಲ್ಲಿ ಈ ಒಂದು ಇಲಾಖೆಗೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಇಷ್ಟು, ಡಿಫೆನ್ಸ್ಗೆ ಇಷ್ಟು, ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ಗೆ ಇಷ್ಟು, ರೈಲ್ವೇಸ್ಗೆ ಇಷ್ಟು, ಆ ರೀತಿಯಾಗಿ ಪ್ಲಾನ್ಡ್ ಎಕ್ಸ್ಪೆಂಡಿಚರ್. ಸರ್ಕಾರಕ್ಕೆ ದೇ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಕಂಟಿಂಜೆನ್ಸೀಸ್ ಅಂಡ್ ಎಮರ್ಜೆನ್ಸೀಸ್. ಅವಕ್ಕೂ ಸಹ ಒಂದು ಅಲೋಕೇಶನ್ ಮಾಡಿರ್ತಾರೆ, ಅದು ಅನ್ಪ್ಲಾನ್ಡ್ ಎಕ್ಸ್ಪೆಂಡಿಚರ್. ಲೈಕ್ ಇನ್ ಕೇಸ್ ಆಫ್ ಸಮ್ ಎಮರ್ಜೆನ್ಸೀಸ್, ಅರ್ತ್ಕ್ವೇಕ್ಸ್, ಫ್ಲಡ್ಸ್, ಫೆಮೈನ್ಸ್, ಡ್ರಾಟ್ಸ್, ಇವಕ್ಕೆಲ್ಲಾನು ಒಂದು ಅಲೋಕೇಶನ್ ಮಾಡಿರಬೇಕು. ಅದನ್ನ ಅನ್ಪ್ಲಾನ್ಡ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಅಫ್ಕೋರ್ಸ್ ದೇರ್ ಇಸ್ ಅನ್ ಅದರ್ ವೇ ಆಫ್ ಮೇಕಿಂಗ್ ಅ ಡಿಸ್ಟಿಂಕ್ಷನ್ ಲೈಕ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂಡ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತಾನೂ ಮಾಡ್ಬೋದು. ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸು ಅವೆಲ್ಲ ಕ್ಯಾಪಿಟಲ್, ರೆವೆನ್ಯೂ ಎಕ್ಸ್ಪೆಂಡಿಚರ್ ಲೈಕ್ ಸ್ಯಾಲರೀಸ್, ಇಂಟ್ರೆಸ್ಟ್, scholarships, all these are under revenue expenditure. Nevertheless, we can distinguish either as planned expenditure and unplanned expenditure or capital and revenue expenditure. Friends, ಒಂದು ಅರ್ಥ ಆಯಿತು. ಹಲವಾರು ಎಕ್ಸ್ಪೆಂಡಿಚರ್ಸ್ ಇರುತ್ತೆ. ಈ ಎಕ್ಸ್ಪೆಂಡಿಚರ್ಸ್ನ ಮೀಟ್ ಮಾಡೋಕ್ಕೆ ನಮಗೆ ಆದಾಯ ಬೇಕು. ಆ ಆದಾಯ ಎರಡು ರೀತಿಯಾಗಿರುತ್ತೆ, ಒಂದು ಟ್ಯಾಕ್ಸ್ ರೆವೆನ್ಯೂ, ಮತ್ತೊಂದು ನಾನ್ ಟ್ಯಾಕ್ಸ್ ರೆವೆನ್ಯೂ. ಫ್ರೆಂಡ್ಸ್, now let us move ahead and try to understand what is basically a tax. ಸರ್, ತೆರಿಗೆ ಅಂದರೆ ಏನು? ಸರಿ, ಮೈ ಡಿಯರ್ ಫ್ರೆಂಡ್ಸ್, ತೆರಿಗೆ ಅಂತ ಹೇಳಿದ್ರೆ ಮೂರು ಅಂಶಗಳನ್ನು ಒಳಗೊಂಡಿರಬೇಕು. ತೆರಿಗೆ ಅಂತ ಹೇಳಿದ್ರೆ ಮೊದಲನೇದಾಗಿ ಇಟ್ ಈಸ್ ಅ ಕಂಪಲ್ಸರಿ ಪೇಮೆಂಟ್ ಅಂಡ್ ನಾಟ್ ವಾಲಂಟ್ರಿ. ಈಗ ನಾನು ಕಟ್ತೀನಿ, ನನಗೆ ಇಷ್ಟ ಇದ್ರೆ ತೆರಿಗೆ ಕಟ್ತೀನಿ, ಸರ್ ಈ ವರ್ಷ ನಾನು ಕಟ್ಟಲ್ಲ, ಆ ಥರ ಎಲ್ಲ ಹೇಳಂಗೇ ಇಲ್ಲ. ಯು ಹ್ಯಾವ್ ಟು ಪೇ whether you like it or not like it. Hence, the very first is tax is a compulsory payment. The first aspect of tax, ಮೊದಲನೇ ಅಂಶ ಏನು ಅಂತ ಹೇಳಿದ್ರೆ ಕಂಪಲ್ಸರಿ, ನಾವು ಪೇ ಮಾಡಲೇಬೇಕು. ಟ್ಯಾಕ್ಸ್ ಅಂದರೆ ಕಂಪಲ್ಸರಿ, ಇಟ್ ಇಸ್ ನಾಟ್ ವಾಲಂಟ್ರಿ. ಎರಡನೇದು, ಇಟ್ ಹ್ಯಾಸ್ ಟು ಬಿ ಮೇಡ್ ಬೈ ಎವ್ರಿ ಮೆಂಬರ್ ಆಫ್ ದಿ ಪಬ್ಲಿಕ್. ಪ್ರತಿಯೊಬ್ಬರು ಕಟ್ಟಬೇಕು. ಅಫ್ಕೋರ್ಸ್ ಯಾರಾದರೂ ಒಬ್ರು ಹೇಳ್ಬೋದು, ಸರ್ ನಾನು ಟ್ಯಾಕ್ಸೇ ಕಟ್ಟಲ್ಲ ಸರ್. ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟದೇ ಇರಬಹುದು, ಬಟ್ ಬೇರೆ ರೀತಿಯಾದಂತಹ ಟ್ಯಾಕ್ಸ್ ಕಟ್ತೇವೆ ಮೈ ಡಿಯರ್ ಫ್ರೆಂಡ್ಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಯಾವುದೋ ರೀತಿಯಾದಂತಹ ಒಂದು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಇಟ್ ಹ್ಯಾಸ್ ಟು ಬಿ ಮೇಡ್ ಬೈ ಎವ್ರಿ ಮೆಂಬರ್ ಆಫ್ ಪಬ್ಲಿಕ್. ನೆಕ್ಸ್ಟ್, ನಾವು ಇವಾಗ ಯಾವುದಾದ್ರೂ ಒಂದು ಖರ್ಚು ಮಾಡಿದ್ರೆ ವಿ ಎಕ್ಸ್ಪೆಕ್ಟ್ ಸಮಥಿಂಗ್ ಇನ್ ರಿಟರ್ನ್. ಫಾರ್ ಎಕ್ಸಾಂಪಲ್, ಐ ಪೇ 100 rupees, ಐ ಗೆಟ್ ದಿಸ್ ಪೆನ್. ಈಗ ನಾನು 100 ರೂಪಾಯಿ ಕೊಟ್ಟು ಈ ಪೆನ್ ಖರೀದಿ ಮಾಡಿದಾಗ ನಾನು 100 ರೂಪಾಯಿ ಕೊಟ್ಟಿದ್ದೀನಿ, ನನಗೆ ಇನ್ ರಿಟರ್ನ್ ಈ ಪೆನ್ ಬಂದಿದೆ. ಓಕೆ, ರಿಟರ್ನ್ಸ್ ಬಂತು, ನಾನು ಖರ್ಚು ಮಾಡಿದೆ. ಲೆಟ್ ಅಸ್ ಐ ಗೋ ಟು ಪೆಟ್ರೋಲ್ ಬಂಕ್. 200 ರೂಪಾಯಿಗೆ ಪೆಟ್ರೋಲ್ ಹಾಕ್ಕೊಂಡಿದ್ದೀನಿ, 200 ರೂಪಾಯಿ ಕೊಟ್ಟಿದ್ದೀನಿ, 200 ರೂಪಾಯಿ ನಾನು ಖರ್ಚು ಮಾಡಿದ್ದೀನಿ, ಪೆಟ್ರೋಲ್ ಬಂದಿದೆ, ರಿಟರ್ನ್ಸ್ ಯಾವುದೋ ಬಂತು. ಆದರೆ ಟ್ಯಾಕ್ಸ್ ಅಂತ ಒಂದು ಪೇ ಮಾಡಿದ್ರೆ ನನಗೇನು ಬರುತ್ತೆ ಅಂತ ಹಲವಾರು ಜನ ಕೇಳ್ತೀವಿ. ಸರ್,
please understand, you will not have any direct return benefit, but the benefit is going to be for public at large. ಆ ಪಬ್ಲಿಕ್ ಅಲ್ಲಿ ನಾನು ಒಬ್ಬ ಸದಸ್ಯ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಟ್ಯಾಕ್ಸ್ನ ಪೇ ಮಾಡಬೇಕು. ನನಗೆ ವೈಯಕ್ತಿಕವಾಗಿ ಯಾವುದು ಬರದೇ ಇದ್ರು ಸಮಾಜಕ್ಕೆ ಪಬ್ಲಿಕ್ ಅಟ್ ಲಾರ್ಜ್ ಐ ವಿಲ್ ಗೆಟ್ ಬೆನಿಫಿಟೆಡ್. ಒಂದು ರೋಡ್ ಹಾಕಿದಾಗ ಐ ಆಮ್ ಬೆನಿಫಿಟೆಡ್, ಬ್ರಿಡ್ಜ್ ಕಟ್ಟಿದಾಗ ಐ ಆಮ್ ಬೆನಿಫಿಟೆಡ್, ರೈಲ್ವೇಸ್ ಹಾಕಿದಾಗ ಐ ಆಮ್ ಬೆನಿಫಿಟೆಡ್, ಮೆಟ್ರೋಸ್ ಹಾಕಿದಾಗ ಐ ಆಮ್ ಬೆನಿಫಿಟೆಡ್ ಆಸ್ ವೆಲ್. ಸೊ ನನಗೆ ಡೈರೆಕ್ಟ್ ಆಗಿ ಬರದೇ ಇರಬಹುದು, ಆದರೆ ಫಾರ್ ದಿ ಪಬ್ಲಿಕ್ ಅಟ್ ಲಾರ್ಜ್ ಐ ವಿಲ್ ಗೆಟ್ ಬೆನಿಫಿಟ್ಸ್. ಐ ಕೆನಾಟ್ ಸೇ ನಾನು ಇಷ್ಟು ಟ್ಯಾಕ್ಸ್ ಕಟ್ಟಿದ್ದೀನಿ ನನಗೆ ಇಷ್ಟು ಬಂದಿದೆಯಾ, ಆ ರೀತಿಯಾಗಿ ಪ್ರಪೋರ್ಷನೇಟ್ ಬೆನಿಫಿಟ್ಸ್ ಇಲ್ಲದೆ, ಡೈರೆಕ್ಟ್ ರಿಟರ್ನ್ ಬೆನಿಫಿಟ್ಸ್ ಇಲ್ಲದೆ, ದಿ ಬೆನಿಫಿಟ್ಸ್ ಇಸ್ ಗೋಯಿಂಗ್ ಟು ಬಿ ಫಾರ್ ದಿ ಪಬ್ಲಿಕ್ ಅಟ್ ಲಾರ್ಜ್. ಫ್ರೆಂಡ್ಸ್, ಹೆನ್ಸ್ ಒಂದು ಟ್ಯಾಕ್ಸ್ ಅಂತ ಇದ್ದರೆ 3 ಅಂಶಗಳಿರಬೇಕು. ಮೊದಲನೇದಾಗಿ ಇಟ್ ಇಸ್ ಕಂಪಲ್ಸರಿ, ಎರಡನೇದಾಗಿ ಇಟ್ ಹ್ಯಾಸ್ ಟು ಬಿ ಮೇಡ್ ಬೈ ಎವ್ರಿ ಮೆಂಬರ್ ಆಫ್ ದಿ ಪಬ್ಲಿಕ್, ಮೂರನೇದಾಗಿ ದರ್ ಇಸ್ ನೋ ಎಕ್ಸ್ಪೆಕ್ಟೇಷನ್ ಆಫ್ ಎನಿ ಡೈರೆಕ್ಟ್ ರಿಟರ್ನ್ ಬೆನಿಫಿಟ್. ಆ ಡೈರೆಕ್ಟ್ ಅನ್ನೋ ಪದನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಪ್ರೀವಿಯಸ್ಲಿ ಐ ವಾಸ್ ಟಾಕಿಂಗ್ ಅಬೌಟ್ 2 types ಆಫ್ ಟ್ಯಾಕ್ಸಸ್. ಆವಾಗಲೇ ಹೇಳಿದೆ ನಾನು ಮತ್ತೆ ಬಂದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ಮಾತಾಡ್ತೀನಿ ಅಂತ. ಫ್ರೆಂಡ್ಸ್, ನಮ್ಮ ಎಲ್ರಿಗೂ ಗೊತ್ತಿರುತ್ತೆ ಟ್ಯಾಕ್ಸ್ ಅನ್ನೋದು 2 ರೀತಿಯಾದಂತಹ ಟ್ಯಾಕ್ಸ್ ನಮ್ಮ ದೇಶದಲ್ಲಿ ಇದೆ. ನಾವು ದೀಸ್ ಆರ್ ಡೈರೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಫ್ರೆಂಡ್ಸ್, ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಏನು, ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಏನು ಅನ್ನೋದನ್ನು ನೋಡೋಣ. I will try to use 2 important words. ಒಂದು impact of taxes, ಮತ್ತೊಂದು ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸಸ್. ಸಿ, ಡೈರೆಕ್ಟ್ ಟ್ಯಾಕ್ಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಈ 2 ಪದಗಳನ್ನು ನಾವು ಬಳಸಲೇಬೇಕು, ಇಂಪ್ಯಾಕ್ಟ್ ಆ್ಯಂಡ್ ಇನ್ಸಿಡೆನ್ಸ್. ಇಂಪ್ಯಾಕ್ಟ್ ಆ್ಯಂಡ್ ಇನ್ಸಿಡೆನ್ಸ್ ಅಂದರೆ ಏನು? ಹೊಣೆಗಾರಿಕೆ ಮತ್ತು ಹೊಣೆಗಾರಿಕೆ ಅಥವಾ ಜವಾಬ್ದಾರಿ ಆ್ಯಂಡ್ ಹೊರೆ ಯಾರ ಮೇಲೆ ಬೀರುತ್ತೆ. ಅದೇನಪ್ಪ ಅದು ಹೊಣೆಗಾರಿಕೆ, ಹೊಣೆ? ಸದ್ಯದಲ್ಲೇ ನೋಡೋಣ ಮೈ ಡಿಯರ್ ಫ್ರೆಂಡ್ಸ್. ಐ ಸೆಡ್ ದೇರ್ ಆರ್ 2 important words. ಸಿ, ಡೈರೆಕ್ಟ್ ಟ್ಯಾಕ್ಸಸ್ ರೆಫರ್ ಟು ದೋಸ್ ಟ್ಯಾಕ್ಸಸ್ ವೇರ್ ಇಂಪ್ಯಾಕ್ಟ್ ಆ್ಯಂಡ್ ಇನ್ಸಿಡೆನ್ಸ್ ಆಫ್ ದಿ ಟ್ಯಾಕ್ಸ್ ಈಸ್ ಆನ್ ದಿ ಸೇಮ್ ಪರ್ಸನ್. ಸಿ, ಹೊಣೆಗಾರಿಕೆ ಮತ್ತು ಹೊಣೆ ಇವೆರಡೂ ಒಬ್ಬರ ಮೇಲೇನೆ ಬಿದ್ದಾಗ ಇದನ್ನ ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಇನ್ಕಮ್ ಟ್ಯಾಕ್ಸ್. ಐ ವಿಲ್ ಗಿವ್ ಯು ಅನ್ ಎಕ್ಸಾಂಪಲ್. ಇನ್ಕಮ್ ಟ್ಯಾಕ್ಸ್ ಯಾರು ಕಟ್ಟಬೇಕು? ನಾನು ಕಟ್ಟಬೇಕು. ಯಾರು ಕಟ್ತಾ ಇದ್ದೀವಿ? ನಾನೇ ಕಟ್ತಾ ಇದ್ದೀನಿ. ಸೊ ಹೊಣೆಗಾರಿಕೆ ನನ್ನ ಮೇಲಿದೆ, ಹೊರೇನು ನನ್ನ ಮೇಲೇನೆ ಬಿದ್ದಿರೋದ್ರಿಂದ ಇದು ಡೈರೆಕ್ಟ್ ಟ್ಯಾಕ್ಸ್. ಹೊಣೆಗಾರಿಕೆ, ಹೊರೆ ಇವೆರಡೂ ಒಬ್ಬರ ಮೇಲೆ ಬಿದ್ದಾಗ ಇದನ್ನ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ಆಸ್ ಐ ಸೆಡ್, ಇನ್ಕಮ್ ಟ್ಯಾಕ್ಸ್ ಯಾರು ಕಟ್ಟಬೇಕು? ನಾನು ಕಟ್ಟಬೇಕು. ಯಾರು ಕಟ್ತಾ ಇದ್ದೀವಿ? ನಾನೇ ಕಟ್ತಾ ಇದ್ದೀನಿ. ಆದ ಕಾರಣ ಇಂಪ್ಯಾಕ್ಟ್ ಅಂಡ್ ಇನ್ಸಿಡೆನ್ಸ್, ಹೊಣೆಗಾರಿಕೆ, ಹೊಣೆ ಒಬ್ಬರ ಮೇಲೆ ಬಿದ್ದಿರೋದ್ರಿಂದ ಇದನ್ನ ನಾವು ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಕರಿತೀವಿ. ಎರಡನೇ ಟ್ಯಾಕ್ಸಸ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಈ 2 ವಿಷಯಗಳನ್ನು ಹೇಳದ್ನಲ್ಲ, ಹೊಣೆಗಾರಿಕೆ, ಹೊರೆ, ಇಂಪ್ಯಾಕ್ಟ್ ಅಂಡ್ ಇನ್ಸಿಡೆನ್ಸ್. ಇಂಪ್ಯಾಕ್ಟ್ ಒಬ್ಬರ ಮೇಲೆ ಇದ್ದು ಇನ್ಸಿಡೆನ್ಸ್ ಬೇರೆಯವ್ರ ಮೇಲೆ ಬಿದ್ದಾಗ, ಕೈಂಡ್ಲಿ ನೋಟ್, ಇಂಪ್ಯಾಕ್ಟ್ ಒಬ್ಬರ ಮೇಲೆ, ಇನ್ಸಿಡೆನ್ಸ್ ಇವ್ರ ಮೇಲೆ ಅಲ್ಲದೆ ಬೇರೆಯವ್ರ ಮೇಲೆ ಬಿದ್ದಾಗ ಇದನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಕ್ಲಾಸಿಕ್ ಎಕ್ಸಾಂಪಲ್ ಈಸ್ ಅವರ್ GST. ಫ್ರೆಂಡ್ಸ್, ಅಂಗಡಿಗೆ ಹೋಗಿದ್ದೀನಿ, ಈ ಪೆನ್ ತಗೊಂಡಿದ್ದೀನಿ. ಈ ಪೆನ್ ತಗೊಂಡಾಗ ಅವನು 100 ರೂಪಾಯಿ ಪೆನ್ನು ಅಂತ ಹೇಳಿದ್ದಾನೆ. ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ 12% GST ಹಾಕಿದ್ದಾನೆ. 100 ರೂಪಾಯಿ ಪೆನ್ನಿನ ಬೆಲೆ, 12 ರೂಪಾಯಿ GST. ಸೊ ಬಿಲ್ಲಲ್ಲಿ 112 ರೂಪಾಯಿ ಹಾಕಿದ್ದಾನೆ. ನಾನು 112 ರೂಪಾಯಿ ಕಟ್ಟಿದ್ದೀನಿ, ಈ ಪೆನ್ ತೊಗೊಂಬಂದಿದ್ದೀನಿ. ಡಿಯರ್ ಫ್ರೆಂಡ್ಸ್, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಈ ಬಿಲ್ಲಲ್ಲಿ 112 ರೂಪೀಸ್ ನಾನು ಪೇ ಮಾಡಿದ್ದೀನಿ. ನಾವು ಲೆಟ್ ಅಸ್ ಸೀ ದಿಸ್. 100 ರೂಪಾಯಿ ಪೆನ್ನಿನ ಮೌಲ್ಯ, GST ಬಂದ್ಬಿಟ್ಟು 12 ರೂಪೀಸ್, ಟೋಟಲ್ ನಾನು ಕೊಟ್ಟಿರೋದು 112 ರೂಪೀಸ್. ಈ 112 ರೂಪೀಸ್ ಅಲ್ಲಿ ಈ 100 ರೂಪಾಯಿ ಅನ್ನೋದು ದಿ ವ್ಯಾಲ್ಯೂ ಆಫ್ ದಿ ಪೆನ್, ವ್ಯಾಲ್ಯೂ ಆಫ್ ಪೆನ್. ಈ 12 ರೂಪೀಸ್ GST ಅಂತ ಇದೆಯಲ್ಲ, ಇದು ಯಾರಿಗೂ ಹೋಗುತ್ತೆ? ಸರ್ಕಾರಕ್ಕೆ ಹೋಗುತ್ತೆ. ಲೆಟ್ ಅಸ್ ಸೇ ಗವರ್ಮೆಂಟ್ಗೆ ಹೋಗುತ್ತೆ. ಫ್ರೆಂಡ್ಸ್, ಈಗ ಅರ್ಥ ಮಾಡ್ಕೊಳ್ಳಿ, ಈ 112 ರೂಪಾಯಿ ಯಾರು ಕೊಟ್ಟಿರೋದು? ನಾನು. ಲೆಟ್ ಅಸ್ ಸೇ ಕಸ್ಟಮರ್ ಪೇ ಮಾಡಿದ್ದಾನೆ. ಈ 112 ರೂಪಾಯಿ ಕಸ್ಟಮರ್ ಯಾರಿಗೆ ಪೇ ಮಾಡಿದ್ದಾನೆ? ಟು ದಿ ಶಾಪ್ ಕೀಪರ್. ಶಾಪ್ಕೀಪರ್ಗೆ ಪೇ ಮಾಡಿದಾಗ ಕ್ಯಾನ್ ದಿ ಶಾಪ್ಕೀಪರ್ ಎಂಜಾಯ್ ದಿ ಎಂಟೈರ್ 112 ರೂಪೀಸ್? ನೋ, ಹಿ ಕೆನಾಟ್ ಎಂಜಾಯ್.
he can keep 100 rupees with him. He will keep 100 rupees with himself. ಈ 12 rupees ಅವನು ಕಲೆಕ್ಟ್ ಮಾಡಿದಾನಲ್ಲ, ಅದು ಯಾರಿಗೆ ಕಟ್ಟಬೇಕು? ಅವನು ಗವರ್ಮೆಂಟ್ಗೆ ಕಟ್ಟಬೇಕು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಈ 12 ರೂಪಾಯಿ ಅವನು ಗವರ್ಮೆಂಟ್ಗೆ ಕಟ್ಟಬೇಕಾಗಿದೆಯಲ್ಲ, ಹೂ ಇಸ್ ರೆಸ್ಪಾನ್ಸಿಬಲ್? ಹೊಣೆಗಾರಿಕೆ ಯಾರ ಮೇಲಿದೆ? ಶಾಪ್ ಕೀಪರ್ ಮೇಲಿದೆ. ಆದರೆ ಈ 12 ರೂಪಾಯಿ ಕಟ್ಟಿರುವಂತಹ ಹೊರೆ ಯಾರ ಮೇಲೆ ಬಿದ್ದಿದೆ? ಕಸ್ಟಮರ್ ಮೇಲೆ ಬಿದ್ದಿದೆ. ಅಗೈನ್ ಐ ರಿಪೀಟ್, ನಾಳೆ ಏನಾದರೂ ಡ್ಯೂ ಡೇಟ್ ಒಳಗಡೆ ಈ 12 ರೂಪಾಯಿ ಕಟ್ಟಿಲ್ಲ ಗವರ್ಮೆಂಟ್ಗೆ, ನೋಟಿಸ್ ಯಾರಿಗೆ ಬರುತ್ತೆ? ಶಾಪ್ ಕೀಪರ್ಗೆ ಬರುತ್ತೆ ವಿನಃ ನನಗೆ ಬರಲ್ಲ. ಸೊ ಇದನ್ನ ನನ್ನ ಹತ್ರದಿಂದ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಕಟ್ಟುವಂತಹ ಜವಾಬ್ದಾರಿ, ಹೊಣೆಗಾರಿಕೆ ಶಾಪ್ ಕೀಪರ್ ಮೇಲಿದೆ. ಆದರೆ ಹೊರೆ, ದಿ ಬರ್ಡನ್ ಆಫ್ ಟ್ಯಾಕ್ಸಸ್ ಆನ್ ದಿ ಕಸ್ಟಮರ್. ದೇರ್ಫೋರ್ ಶಾಪ್ ಕೀಪರ್ ಮೇಲೆ ಹೊಣೆಗಾರಿಕೆನು, ಕಸ್ಟಮರ್ ಮೇಲೆ ಹೊರೆ ಬಿದ್ದಿರೋದ್ರಿಂದ, ಬೇರೆ ಬೇರೆ ಪರ್ಸನ್ಸ್ ಇರೋದ್ರಿಂದ ಇದನ್ನ ನಾವು ಇಂಡೈರೆಕ್ಟ್ ಟ್ಯಾಕ್ಸ್. ಇಲ್ಲಿ ನೋಡಿ, ಇಂಪ್ಯಾಕ್ಟ್ ಆಫ್ ದಿ ಟ್ಯಾಕ್ಸ್ ಇಸ್ ಆನ್ ಒನ್ ಪರ್ಸನ್ and the incidence of the tax is on some other person. Hence, it is called as indirect tax. Classic example, as I said, is GST, customs duty, and there are certain excise duty with regard to petrol, alcohol, liquor and all these, which is state government related excise duty. Adu saha indirect tax act alli adiyal barutte. Of course, central excise duty is abolished and GST has taken over, which I will be talking about in the due course. Dear friends, I think now we are clear about what is the direct tax and indirect tax. Now I have used two important words, incidence and impact. Illi nodi, impact andre initial burden of tax, incidence andre final burden of tax. Initially the burden of tax is on the shopkeeper, but ultimately final burden of tax is on the customer. This is indirect tax. Direct tax ಅಲ್ಲಿ ಇನಿಷಿಯಲ್ ಬರ್ಡನು ನನ್ನ ಮೇಲೇನೆ, ಅಲ್ಟಿಮೇಟ್ ಫೈನಲ್ ಬರ್ಡನು ನನ್ನ ಮೇಲೇನೆ. ಇನ್ಕಮ್ ಟ್ಯಾಕ್ಸ್ ಯಾರು ಕಟ್ಟಬೇಕಾಗಿತ್ತು? ನಾನೇ ಕಟ್ಟಬೇಕು. ಹೊಣೆಗಾರಿಕೆ ನಂದೆ, ಹೊರೇನು ನನ್ನ ಮೇಲೇನೆ ಬಿದ್ದಿದೆ. ಏನಾದರೂ ಡ್ಯೂ ಡೇಟ್ ಆದರೆ ನೋಟಿಸ್ ನನಗೆ ಬರುತ್ತೆ, ಕಟ್ಟೋದು ನಾನೇ, ನೋಟಿಸು ನನಗೆ ಬರುತ್ತೆ. ದೇರ್ಫೋರ್ ಇಂಪ್ಯಾಕ್ಟ್ ಅಂಡ್ ಇನ್ಸಿಡೆನ್ಸ್ ಬೋತ್ ಲೈಸ್ ಆನ್ ಸೇಮ್ ಪರ್ಸನ್, ಅದು ಡೈರೆಕ್ಟ್ ಟ್ಯಾಕ್ಸ್. ಇಫ್ ಇಟ್ ಇಸ್ ಆನ್ ಡಿಫರೆಂಟ್ ಪರ್ಸನ್ಸ್, ಇಟ್ ಇಸ್ ಇಂಡೈರೆಕ್ಟ್ ಟ್ಯಾಕ್ಸ್. ನೌ ದೇರ್ ಇಸ್ ಅನದರ್ ಪಾಯಿಂಟ್ ಆಫ್ ವ್ಯೂ. ಇಂಪ್ಯಾಕ್ಟ್ ಅಂದರೆ ಅಟ್ ದಿ ಟೈಮ್ ಆಫ್ ಇಂಪೋಸಿಷನ್, ಇನ್ಸಿಡೆನ್ಸ್ ಅಂದರೆ ಅಟ್ ದಿ ಪಾಯಿಂಟ್ ಆಫ್ ಸೆಟಲ್ಮೆಂಟ್ ಟೈಮಲ್ಲಿ ಬರುವಂಥದ್ದು. ದೆನ್ ಇನ್ನೊಂದು, ಆನ್ ಹೂಮ್ ದಿ ಟ್ಯಾಕ್ಸಸ್ ಕಲೆಕ್ಟೆಡ್, ಆನ್ ದಿ ಪರ್ಸನ್ ಹೂ ಪೇಸ್ ಇಟ್ ಇವೆಂಚುವಲಿ. ಫ್ರಮ್ ಹೂಮ್ ಇಸ್ ಇಟ್ ಕಲೆಕ್ಟೆಡ್ ಅಂತ ಕೇಳಿದಾಗ ಇಟ್ ಇಸ್ ಕಲೆಕ್ಟೆಡ್ ಫ್ರಮ್ ದಿ ಶಾಪ್ ಕೀಪರ್, ಬಟ್ ಹೂ ಪೇಸ್ ಇಟ್ ಇವೆಂಚುವಲಿ? ಕಸ್ಟಮರ್ ಪೇಸ್ ಇಟ್ ಇವೆಂಚುವಲಿ. ನೌ ದಿಸ್ ಇಸ್ ಅಬೌಟ್ ದಿ ಇಂಪ್ಯಾಕ್ಟ್ ಅಂಡ್ ಇನ್ಸಿಡೆನ್ಸ್. ಸಿ, ಇಂಪ್ಯಾಕ್ಟ್ ಮೇ ಬಿ ಶಿಫ್ಟೆಡ್, but incidence cannot be shifted. Keep that in mind. This is about the impact and incidence of taxes. Now let us move ahead. Friends, this is about the basic understanding of tax. So India dalli tax ತೆರಿಗೆ ಅಂತ ಹೇಳಿದ್ರೆ ಎರಡು ರೀತಿಯಾದಂತಹ ತೆರಿಗೆ ಇರುತ್ತೆ. Direct taxes, indirect taxes. Of course, tax is not new. ಇದು ಬ್ರಿಟಿಷರ್ಸ್ ಬಂದ ಮೇಲೆ ಬಂದಿರುವಂಥದ್ದಲ್ಲ. ಬ್ರಿಟಿಷರ್ಸ್ ಬರಕ್ಕೆ ಮುಂಚೆನೂ ಸಹ ಹಲವಾರು ರಾಜರ ಸಂಸ್ಥಾನಗಳಲ್ಲೂ ಸಹ ತೆರಿಗೆ ಅನ್ನೋ ಕಾನ್ಸೆಪ್ಟ್ ಇತ್ತು. ಬೇಸಿಕ್ಲಿ ಕಸ್ಟಮ್ಸ್ ಡ್ಯೂಟಿ ಅನ್ನೋದು ತುಂಬ ಹೆಚ್ಚಿಗೆ ಬಳಸ್ತಾ ಇದ್ರು. ಟುಡೇ ವಾಟ್ ವಿ ಕಾಲ್ ಇಟ್ ಇಸ್ ಕಸ್ಟಮ್ಸ್ ಡ್ಯೂಟಿ, ಆ ಕಾಲದಲ್ಲೂ ಇತ್ತು. ಬೇರೆ ಸಂಸ್ಥಾನಗಳಿಂದ ಯಾರಾದರೂ ಬಂದು ನಮ್ಮ ಸಂಸ್ಥಾನದಲ್ಲಿ ಏನಾದರೂ ಗೂಡ್ಸ್ನ ಸೇಲ್ ಮಾಡಿದಾಗ ಒಂದು ತೆರಿಗೆಯನ್ನು ರಾಜರಿಗೆ ಕೊಡಬೇಕಾಗಿತ್ತು. ಅದೊಂದು ಗಿಫ್ಟ್ಸ್ ರೀತಿಯಾಗಿ ಕೊಡ್ತಾ ಇದ್ರು ಅಥವಾ ಒಂದು ಫೀಸ್ ಆಗಿ ಕೊಡ್ತಾ ಇದ್ರು. ಸೊ ಫಾರ್ ಟ್ಯಾಕ್ಸ್ ಇಸ್ ನಾಟ್ ನ್ಯೂ. ಬ್ರಿಟಿಷರ್ಸ್ ಬರಕ್ ಮೊದಲು ಸಹ ಟ್ಯಾಕ್ಸ್ ಅನ್ನೋದಿತ್ತು. ನಮ್ಮ ಇಂಡಿಯಾದಲ್ಲಿ ಕೌಟಿಲ್ಯ ಹ್ಯಾಸ್ ರಿಟರ್ನ್ ಅ ಬ್ಯೂಟಿಫುಲ್ ಥಿಂಗ್ ಅಬೌಟ್ ಟ್ಯಾಕ್ಸ್. ಕೌಟಿಲ್ಯ ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ. ಹೇಗೆ ಒಂದು ಟ್ಯಾಕ್ಸ್ ಇರಬೇಕು ಅಂತ ಹೇಳಿದ್ರೆ, ಹೇಗೆ ಸೂರ್ಯ ನೀರನ್ನೆಲ್ಲ ಹೇರ್ಕೊಂಡು ಹೇಗೆ ಮಳೆ ರೀತಿಯಾಗಿ ಸುರಿಸ್ತಾನೋ, ಸರ್ಕಾರ ಅನ್ನೋದು ಟ್ಯಾಕ್ಸ್ನ ಕಲೆಕ್ಟ್ ಮಾಡಿಕೊಂಡು ಮತ್ತೆ ವಾಪಸ್ ಸಮಾಜ ಕಲ್ಯಾಣಕ್ಕಾಗಿ ಮಳೆ ಥರ ಸುರಿದು ಎಲ್ರಿಗೂ ಒಳ್ಳೇದಾಗಕ್ಕೆ ಅದು ಪ್ರಯತ್ನ ಪಡಬೇಕು. ವಾಟ್ ಅ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ವಿತ್ ರಿಗಾರ್ಡ್ ಟು ಟ್ಯಾಕ್ಸಸ್ ಗಿವನ್ ಬೈ ಕೌಟಿಲ್ಯಾಸ್ ಅರ್ಥಶಾಸ್ತ್ರ. ಫ್ರೆಂಡ್ಸ್, ಲೆಟ್ ಅಸ್ ಮೂವ್ ಅಹೆಡ್. See, as I said, my dear friends, this is the first part which I wanted to talk about, the taxation system in India. Two types of taxes, direct and indirect taxes. There are certain taxes collected by the state government,
certain taxes collected by the central government. GST is collected by the central government, income tax is collected by the central government, customs duty is collected by the central government. State excise duty is collected by the state government. For example, excise duty on petrol, alcohol, liquor, ivella state government. Now municipal taxes is collected by the state government. So there are quite a lot of taxes collected by the state government as well. Now GST andaga central government collects the taxes, state governments go share antu kandita hogutte. Now we will talk about all this in detail in the coming sessions. Dear friends, GST, as I said, was one of the biggest tax reform. As I said, it is not just the tax reform, it is a business reform antane karitini. Friends, GST ಯಾಕೆ ಬೇಕಿತ್ತು? ಮೊದಲನೇ ಪ್ರಶ್ನೆ, ಯಾಕೆ GST ಬೇಕು? ಸರ್, ಎವ್ರಿಥಿಂಗ್ ವಾಸ್ ಫೈನ್, ಹೊಸದಾಗಿ ಯಾಕೆ? ಎಲ್ಲ ಚೆನ್ನಾಗಿ ನಡೀತಾ ಇತ್ತಲ್ವಾ, ಯಾಕೆ GST ಅಂತ ತಂದಿದ್ದೀರಿ, ಯಾಕೆ ಕನ್ಫ್ಯೂಷನ್ಸ್ ಅಂತೆಲ್ಲ ಕೇಳ್ಬೋದು. ಮೈ ಡಿಯರ್ ಫ್ರೆಂಡ್ಸ್, GST ಅನ್ನೋದು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋಣ. GST ಅನ್ನೋದು ಹೊಸ ಟ್ಯಾಕ್ಸ್ ಅಲ್ಲ. ಪ್ರೀವಿಯಸ್ಲಿ there were around 17 different taxes ittu, my dear friends. As I said, the 17 taxes ittu. ಈ 17 taxes ನ ಹೇರ್ಕೊಂಡಿರುವಂತಹ ಟ್ಯಾಕ್ಸೇ GST. ಇದನ್ನ ಸಬ್ಸ್ಯೂಮ್ ಅಂತ ಕರೀತೀವಿ ಇಂಗ್ಲಿಷ್ ಅಲ್ಲಿ. ಸಬ್ಸ್ಯೂಮ್ ಇಸ್ ದಿ ಕರೆಕ್ಟ್ ವರ್ಡ್. 17 ಡಿಫರೆಂಟ್ ಟ್ಯಾಕ್ಸಸ್, 17 ಟ್ಯಾಕ್ಸಸ್ ನ ಹೇರ್ಕೊಂಡಿರೋದ್ರಿಂದ ನಾವು ದಿ ನ್ಯೂ ನೇಮ್ ಆಫ್ ದಿ ಟ್ಯಾಕ್ಸಸ್ GST ವಿನಃ ಇದು ಹೊಸ ಹೆಸರೇ ವಿನಃ ಇದು ಹೊಸ ಟ್ಯಾಕ್ಸ್ ಅಲ್ಲ. ಹಲವಾರು ಮಿಸ್ಕನ್ಸೆಪ್ಷನ್ಸ್ ಅಬೌಟ್ GST ಇದೆ. ಅದರಲ್ಲಿ ಮೊದಲನೇ ಮಿಸ್ಕನ್ಸೆಪ್ಷನ್, ಸರ್ಕಾರ ಏನೋ ಹೊಸ ಟ್ಯಾಕ್ಸ್ ಹಾಕಿರೋ ತರ ನಾವು ಅನ್ಕೊಂಡಿದೀವಿ. ಇದು ಹೊಸ ಟ್ಯಾಕ್ಸ್ ಅಂತೂ ಅಲ್ಲ. ಪ್ರೀ ಎಕ್ಸಿಸ್ಟಿಂಗ್ ದೇರ್ ವರ್ ಅರೌಂಡ್ ಡಿಫ್ರೆಂಟ್ ಹಲವಾರು ಹೆಸರುಗಳಲ್ಲಿ ಇದ್ದಂತಹ ಟ್ಯಾಕ್ಸ್ನೆಲ್ಲ ಒಗ್ಗೂಡಿಸಿ ಒಂದೇ ಟ್ಯಾಕ್ಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, 17 ಡಿಫ್ರೆಂಟ್ ಟ್ಯಾಕ್ಸಸ್ ಇತ್ತು. ಒಂದೊಂದು ಟ್ಯಾಕ್ಸು ಒಂದೊಂದು ಡಿಪಾರ್ಟ್ಮೆಂಟ್. ಕೆಲವೊಂದು ಟ್ಯಾಕ್ಸಸ್ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇತ್ತು, ಕೆಲವೊಂದು ಟ್ಯಾಕ್ಸಸ್ ರಾಜ್ಯ ಸರ್ಕಾರಕ್ಕೆ ಹೋಗ್ತಾ ಇತ್ತು. ನಾವು ಎಲ್ಲ ಟ್ಯಾಕ್ಸ್ಗಳಿಗೂ ಒಂದೊಂದು ಡ್ಯೂ ಡೇಟ್, ಒಂದೊಂದು ಫಾರ್ಮ್. ನಾನೀಗ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ರೆ ನನ್ನ ಎಂಟೈರ್ ಎಫರ್ಟ್ಸ್ ಇಸ್ ಗೋಯಿಂಗ್ ಆನ್ ಟ್ಯಾಕ್ಸ್ ಕಂಪ್ಲೈಯನ್ಸ್. 17 ಟ್ಯಾಕ್ಸಸ್. ಇದಕ್ಕೆ 5ನೇ ತಾರೀಕು ಲಾಸ್ಟ್ ಡೇಟ್, ಇದಕ್ಕೆ 15ನೇ ತಾರೀಕು, ಇದಕ್ಕೆ 20, ಇದಕ್ಕೆ 31. ಕೆಲವೊಂದು ಮಂತ್ಲಿ ಟ್ಯಾಕ್ಸಸ್, ಕೆಲವೊಂದು ಕ್ವಾರ್ಟರ್ಲಿ ಟ್ಯಾಕ್ಸಸ್, ಕೆಲವೊಂದು ಹಾಫ್ ಇಯರ್ಲಿ ಟ್ಯಾಕ್ಸಸ್, ಕೆಲವೊಂದು ಆನ್ಯುವಲ್ ಟ್ಯಾಕ್ಸಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿ ಎಫರ್ಟ್ಸ್ ದಟ್ ಐ ವಾಸ್ ಪುಟ್ಟಿಂಗ್ ಫಾರ್ ಜಸ್ಟ್ ಟ್ಯಾಕ್ಸ್ ಕಂಪ್ಲೈಯನ್ಸ್ ಪ್ರೀವಿಯಸ್ಲಿ. ಲಾಟ್ಸ್ ಆಫ್ ಎಫರ್ಟ್ಸ್ ವಾಸ್ ಗೋಯಿಂಗ್. ಬಟ್ ಟುಡೇ 17 ಟ್ಯಾಕ್ಸಸ್ ಬದಲು ನಾನು ಒಂದೇ ಒಂದು ಟ್ಯಾಕ್ಸ್ನ ಕಟ್ತಾ ಇದ್ದೀನಿ, GST. ಮೈ ಡಿಯರ್ ಫ್ರೆಂಡ್ಸ್, ಲೆಟ್ ಅಸ್ ಸಿ. ಪ್ರೀವಿಯಸ್ಲಿ there was one very important shortcomings, ಅಂದ್ರೆ challenges in Indian tax. ಇದು ಪ್ರೀ GST ಬರಕ್ಕೆ ಮುಂಚೆ ಇದ್ದಿದ್ದು ಏನಂದ್ರೆ ಟ್ಯಾಕ್ಸ್ ಕ್ಯಾಸ್ಕೇಡಿಂಗ್, ಅಂದ್ರೆ ತೆರಿಗೆ ಮೇಲೆ ತೆರಿಗೆ. ದಿಸ್ ವಾಸ್ ಕಾಲ್ಡ್ as cascading effect of taxes. ಫಾರ್ ಎಕ್ಸಾಂಪಲ್, ಎಕ್ಸೈಸ್ ಡ್ಯೂಟಿ ಅನ್ನೋದು ಹಿಂದೆ ಈ ಒಂದು ಪೆನ್ ಅನ್ನ ತಯಾರಿ ಮಾಡುವಾಗ, ಉತ್ಪಾದನೆ ಮಾಡುವಾಗ ಹಾಕುವಂತಹ ತೆರಿಗೆಯನ್ನ ಎಕ್ಸೈಸ್ ಡ್ಯೂಟಿ ಅಂತ ಹೇಳ್ತಾ ಇದ್ವಿ. ಸೊ 100 ರೂಪಾಯಿ ಈ ಪೆನ್ ತಯಾರಿ ಮಾಡುವಂತಹ ಖರ್ಚು ಅಂತ ಇಟ್ಕೊಳ್ಳೋಣ. Let us say for example 10% excise duty. So, ಈ 100 ರೂಪಾಯಿ ಅನ್ನೋದು was the price of this pen. 10 rupees was excise duty. Therefore, the cost became 110. Let us say 14% was the VAT. ಒಂದು ಸಣ್ಣ ಎಕ್ಸಾಂಪಲ್, VAT ಅಂತ ಹೇಳಿದಾಗ 14% was payable on 110. Okay? Please understand, 14% was paid on 110. ಆದರೆ ಈ ವ್ಯಾಟ್ ಅನ್ನೋದು 100 ರೂಪೀಸ್ ಮೇಲೇನೂ ಆಯ್ತು, ಈ 10 ರೂಪೀಸ್ ಮೇಲೇನೂ ಆಯ್ತು. ಸೊ ವ್ಯಾಟ್ ಅನ್ನೋದು ED ಅಂದ್ರೆ ಎಕ್ಸೈಸ್ ಡ್ಯೂಟಿ ಮೇಲೇನೂ ಹಾಕ್ತಾ ಇದ್ವಿ. ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಅಸ್ ಟ್ಯಾಕ್ಸ್ ಆನ್ ಟ್ಯಾಕ್ಸ್. ಸೊ ವ್ಯಾಟ್ ಯೂಸ್ ಟು ಬಿ ಲೆವಿಡ್ ಆನ್ ದಿ ಕಾಸ್ಟ್ ಆಫ್ ದಿಸ್ ಪೆನ್ ಆಸ್ ವೆಲ್ ಆಸ್ ಆನ್ ಎಕ್ಸೈಸ್ ಡ್ಯೂಟಿ. ಟ್ಯಾಕ್ಸ್ ಮೇಲೇನೆ ಟ್ಯಾಕ್ಸ್, ಕ್ಯಾಸ್ಕೇಡಿಂಗ್. ಅಲ್ಟಿಮೇಟ್ಲಿ ವಾಟ್ ಯೂಸ್ ಟು ಹ್ಯಾಪನ್ ಟು ದಿ ಕಾಸ್ಟ್, ultimate or total cost used to be very high. Now this was biggest challenge in India. Now GST has to a great extent addressed this issue. Now next is complexity. As I said, 17 taxes, ಒಂದೊಂದಕ್ಕೂ ಒಂದೊಂದು ಡ್ಯೂ ಡೇಟ್ಸ್, ಒಂದೊಂದು ರೇಟ್ಸ್. ಅಂಡ್ ಫಾರ್ ಎಕ್ಸಾಂಪಲ್ ವ್ಯಾಟ್ 32 ರಾಜ್ಯಗಳಲ್ಲಿ 32 ಡಿಫರೆಂಟ್ ಟೈಪ್ಸ್ ಆಫ್ ಟ್ಯಾಕ್ಸಸ್, 29 ರಾಜ್ಯಗಳಲ್ಲಿ 29 ಡಿಫರೆಂಟ್ ಟೈಪ್ಸ್ ಆಫ್ ರೇಟ್ಸ್ ಆಫ್ ಟ್ಯಾಕ್ಸಸ್ ಇದ್ದಾಗ ಕಂಪ್ಲೈಯನ್ಸ್ ಇಶ್ಯೂ, ಕಾಂಪ್ಲೆಕ್ಸಿಟಿ ಜಾಸ್ತಿ ಇತ್ತು. Now next, taxation and manufacturing level. As I said, ಇದನ್ನ ಜಸ್ಟ್ ಉತ್ಪಾದನೆ ಮಾಡಿದೀನಿ ಅನ್ನೋ ಒಂದೇ ಕಾರಣದಿಂದ ನಾವು ಕಟ್ಟಬೇಕಾಗಿತ್ತು. ಸೊ ದಟ್ ಈಸ್ ಎಕ್ಸೈಸ್ ಡ್ಯೂಟಿ. ಜಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿವಾ, ಟ್ಯಾಕ್ಸ್ ಕಟ್ಟಿ.
Now it was not consumption, just at manufacturing level ಕಟ್ಟಬೇಕಾಗಿತ್ತು. So business was finding it very tough. Nevertheless, they had to comply with that because rule says you have to pay, they were paying. Next, different taxes for goods and services. And ಇನ್ನೊಂದು ದೊಡ್ಡ ಚಾಲೆಂಜ್ ಏನು, ಗೂಡ್ಸ್ಗೆ ಸೆಪರೇಟು, ಸರ್ವಿಸಸ್ಗೆ ಸೆಪರೇಟ್. ಮೈ ಡಿಯರ್ ಫ್ರೆಂಡ್ಸ್, I'll give you a classic example. When you go to restaurant, ಅಲ್ಲಿ ರೆಸ್ಟೋರೆಂಟಲ್ಲಿ ಅವನು ಗೂಡ್ಸಾ ಸರ್ವಿಸಾ. ಫಾರ್ ಎಕ್ಸಾಂಪಲ್, ವೆನ್ ಐ ಗೋ ಟು ಅ 5-star ಹೋಟೆಲ್, ಐ ಡೋಂಟ್ ಗೋ ದೇರ್ ಜಸ್ಟ್ ಫಾರ್ ದಿ ಕಾಫಿ. ವೆನ್ ಐ ಗೋ ಟು ಅ 5-star ಹೋಟೆಲ್ ಆ್ಯಂಡ್ ಹ್ಯಾವ್ ಅ ಕಪ್ ಆಫ್ ಕಾಫಿ, ಅಲ್ಲಿ ಬರೀ ಕಾಫಿ ಕುಡಿಯೋಕ್ಕೆ ಅಂತ ಹೋಗಲ್ಲ, ಅಲ್ಲಿ ಅವನು ನೀಡುವಂಥ ಹಲವಾರು ಸೇವೆಗಳಿಗಾಗಿ ಹೋಗ್ತೀನಿ. ಅವಾಗ ತೆರಿಗೆ ಹಾಕುವಾಗ ಇದು ಗೂಡ್ಸ್ ಮೇಲೆ ನಾವು ಗೂಡ್ಸ್ ಅಂತ ಪರಿಗಣಿಸ್ಬೇಕಾ ಸರ್ವಿಸ್ ಅಂತ ಪರಿಗಣಿಸ್ಬೇಕಾ ಅನ್ನೋ ಒಂದು ಕನ್ಫ್ಯೂಷನ್ ಬರ್ತಿತ್ತು. Therefore, the 60-40 rule application ಇತ್ತು. Lots of confusions. Goodsಗೆ separate taxು, servicesಗೆ separate tax ಅಂತಾಗಲೂ there were lots of challenges. 60-40 rule ಇಟ್ಕೊಂಡು ಏನೋ ಮ್ಯಾನೇಜ್ ಮಾಡ್ತಿದ್ವಿ. Of course, it was a big challenge. Multiple taxes, as I said, 17 different taxes, sir. Imagine how tough it is. Next, compliance issues. ಒಂದೊಂದಕ್ಕೂ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಾದಂತಹ ವ್ಯಾಟ್ ರೂಲ್ಸ್. How do I comply? How do I comply with these? Big problem. ಇವೆಲ್ಲ ಇರೋದ್ರಿಂದ ಟ್ಯಾಕ್ಸ್ ಇವೇಷನ್ ಬಿಕೇಮ್ ಎ ಬಿಗ್ ಪ್ರಾಬ್ಲಮ್. ಟ್ಯಾಕ್ಸ್ ಕಟ್ತಿರ್ಲಿಲ್ಲ ಜನ. ದೇ ಯೂಸ್ ಟು ಬಿ ಇಲ್ಲೀಗಲ್ ಅಂಡ್ ಇಮ್ಮಾರಲ್ ವೇಸ್ ಬೋತ್. ನೆಕ್ಸ್ಟ್ ಇಸ್ ಇಟ್ ಗೇವ್ ವೇ ಫಾರ್ ಕರಪ್ಷನ್ ಆಸ್ ವೆಲ್. ಸ್ವಲ್ಪ ಕಡಿಮೆ ಟ್ಯಾಕ್ಸ್ ಇದ್ದಾಗ ಕಟ್ಟಿಬಿಡ್ತೀವಿ. ವೆನ್ ಇಟ್ ಇಸ್ ಈಸಿ ಯು ಡೋಂಟ್ ಮೈಂಡ್ ಪೇಯಿಂಗ್. ವೆನ್ ಯು ಹ್ಯಾವ್ ಲಾಟ್ಸ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯು ಆರ್ ಫೈಂಡಿಂಗ್ ಇಟ್ ಟಫ್ ಅಂಡ್ ಹೆನ್ಸ್ ಇಟ್ ಗೇವ್ way, it paved way for corruption. These were some of the challenges in pre-GST tax regime. See, this is what I was talking about. 100 ರೂಪಾಯಿ 10% ಆದರೆ 110 ರೂಪಾಯಿ. I think I have explained this in my previous slide. Friend, now let us come to introduction to GST. GST is a comprehensive tax. ಈಗ ತಾನೇ ಹೇಳಿದೆ ಕಾಂಪ್ರಹೆನ್ಸಿವ್ ಅಂದರೆ ಗೂಡ್ಸ್ ಸರ್ವೀಸಸ್ ಎರಡಕ್ಕೂ ಸೇರಿ ಸಮ್ಮಿಶ್ರವಾದಂತಹ ಒಂದೇ ಒಂದು ಟ್ಯಾಕ್ಸ್, ದಟ್ ಇಸ್ ಕಾಂಪ್ರಹೆನ್ಸಿವ್ ಟ್ಯಾಕ್ಸ್, ದಟ್ ಇಸ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್. ಸಿ, ವೈ ಡು ಐ ಕಾಲ್ ಇಟ್ as comprehensive? This is important, my dear friends. Now, why have I used this word comprehensive ಅಂತ ಹೇಳ್ತೀನಿ. ವೆರಿ ಇಂಪಾರ್ಟೆಂಟ್. ನಾವು ಲುಕ್, ವೈ ಐ ಆಮ್ ಕಾಲಿಂಗ್ ಇಟ್ as comprehensive ಅಂತ ಹೇಳಿದ್ರೆ ನೋಡಿ, ಮ್ಯಾನುಫ್ಯಾಕ್ಚರಿಂಗ್ಗೆ ಸೇಲ್ ಆ್ಯಂಡ್ ಕನ್ಸಂಪ್ಷನ್ 3 ಲೆವೆಲ್ಸ್ಗೂ ಒಂದೇ ಟ್ಯಾಕ್ಸು GST. This is why I call this as comprehensive tax. Please understand, and that is why GST is so interesting and so important for us to understand. ಹಿಂದೆ ಹೇಗಿತ್ತು, ಮ್ಯಾನುಫ್ಯಾಕ್ಚರಿಂಗ್ಗೆ ಎಕ್ಸೈಸ್ ಡ್ಯೂಟಿ, ED ಎಕ್ಸೈಸ್ ಡ್ಯೂಟಿ, ಸೇಲ್ ಮಾಡುವಾಗ ವ್ಯಾಟ್, ಕನ್ಸಂಪ್ಷನ್ ಆಫ್ ಗೂಡ್ಸ್ ಅಂಡ್ ಗೂಡ್ಸ್ ಆಗಿದ್ರೆ ವ್ಯಾಟು ಅಥವಾ ಸರ್ವಿಸ್ ಟ್ಯಾಕ್ಸ್ ಅಂತ ಪೇ ಮಾಡ್ತಾ ಇದ್ವಿ ಸರ್ವೀಸಸ್ಗೆ. ಒಂದೊಂದಕ್ಕೂ ಒಂದೊಂದು ಟ್ಯಾಕ್ಸ್. ಆ್ಯಂಡ್ most importantly, excise duty used to go to central government, VAT used to go to the concerned state government, service tax used to go to central government. See, service tax was a part of income tax ಅಲ್ಲೇ ಹೇಳ್ತಾ ಇದ್ರು. ಎಕ್ಸೈಸ್ ಡ್ಯೂಟಿಗೆ ಬೇರೆ ಡಿಪಾರ್ಟ್ಮೆಂಟು, ವ್ಯಾಟ್ ಸರ್ಕಾರನೇ ಬೇರೆ. ಆ್ಯಂಡ್ ಎಷ್ಟು ರಾಜ್ಯ ಸರ್ಕಾರಗಳಿವೆಯೋ ಅಷ್ಟು ಡಿಫ್ರೆಂಟ್ ವ್ಯಾಟ್ ರೇಟ್ಸ್ ಇರುತ್ತೆ. ಆ್ಯಂಡ್ ಕಂಪ್ಲೈಯನ್ಸ್ ವಾಸ್ so tough. Now all these issues have been addressed to a great extent. I'm not saying GST is like what you say panacea for all the problems. Illa. Can GST be better? Of course yes. But has it been better than previous? 100% yes. Now, why do I call it as a comprehensive? Nodi, ishtu manufacture, sale, consumption ಎಲ್ಲದನ್ನು ಒಂದೇ ಕಡೆ ಸೇರಿಸಿ ಒಂದೇ ಟ್ಯಾಕ್ಸ್ ಪೇ ಮಾಡ್ತಾ ಇದ್ವಿ. ದಟ್ ಇಸ್ GST. Not only that, my dear friends, ಗೂಡ್ಸ್ಗೆ ಬೇರೆ ಟ್ಯಾಕ್ಸ್ ಇತ್ತು, ಸರ್ವೀಸಸ್ಗೆ ಬೇರೆ ಟ್ಯಾಕ್ಸ್ ಇತ್ತು. ಈಗ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಎರಡಕ್ಕೂ ಒಂದೇ ಪ್ಲಾಟರಲ್ಲಿ ನಾವು ತಂದಿದ್ದೀವಿ. ಒಂದೇ ಕಡೆ ತಂದು ಒಂದು ಟ್ಯಾಕ್ಸ್ ಪೇ ಮಾಡಿ, GST. ಅಫ್ಕೋರ್ಸ್ GST ಪೇ ಮಾಡುವಾಗ್ಲೂ ಕ್ಲಾಸಿಫಿಕೇಶನ್ ಸೆಪರೇಟ್ ಆಗೇ ಇದೆ. ಗೂಡ್ಸ್ಗೆ ಸಪ್ರೇಟ್ ಕ್ಲಾಸಿಫಿಕೇಶನ್, ಸರ್ವೀಸಸ್ ಸಪ್ರೇಟ್ ಕ್ಲಾಸಿಫಿಕೇಶನ್ ಇದೆ. ಬಟ್ ಪೇ ಮಾಡುವಂಥ ಟ್ಯಾಕ್ಸ್ GST ಒಂದೇ ಟ್ಯಾಕ್ಸೇ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಪೇ ಮಾಡ್ತಾ ಇದ್ವಿ. ದೇರ್ಫೋರ್ ಆಸ್ ಎ ಸೆಡ್, ರಾಜ್ಯ ಸರ್ಕಾರ 28 ರಾಜ್ಯಗಳಿಗೆ ಆಗಿರುವಂತಹ 28 ರೇಟ್ಸ್ ಅಲ್ಲ ಇಲ್ಲ. ಥ್ರೂಔಟ್ ದಿ ಕಂಟ್ರಿ there is one tax, one nation, one tax concept. That is why I call this as a comprehensive tax. ನೋಡಿ, ಮ್ಯಾನುಫ್ಯಾಕ್ಚರಿಂಗ್, ಸೇಲ್,
ಕನ್ಸಂಪ್ಷನ್ ಒಂದು ಕಡೆ ತಂತು, ಸ್ಟೇಟು ಸೆಂಟ್ರಲ್ ಎಲ್ಲ ಒಂದು ಕಡೆ ಬಂತು, ಗೂಡ್ಸು ಸರ್ವಿಸಸ್ ಎಲ್ಲ ಒಂದೇ ಕಡೆ ಬಂದಿದೆ. ಜಸ್ಟ್ ಇಮ್ಯಾಜಿನ್ ದಿ ಅಮೌಂಟ್ ಆಫ್ ಚೇಂಜ್ ದಟ್ GST has got to the taxation system in India. Now next, it is a tax on goods and services with value addition at each stage. In the coming series, with help of an example, we'll be saying, I'll be discussing how at every stage it was beneficial. But ಒಂದು ಅರ್ಥ ಮಾಡ್ಕೊಳ್ಳಿ, GST is also a basically VAT ಅಂತಾನೆ ಹೇಳ್ಬೋದು, ಅಂದರೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್. ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ನೋಡೋಣ. ಲೆಟ್ ಅಸ್ ಸೇ 100 rupees ಆಗಿದೆ ಒಂದು ಪ್ರಾಡಕ್ಟ್ನ ತಯಾರಿ ಮಾಡಲಿಕ್ಕೆ. ಲೆಟ್ ಅಸ್ ಸೇ ಈ ಪೆನ್ನನ್ನು ತಯಾರಿ ಮಾಡಿ 100 rupees ಆಗಿದೆ. ನಾವು ಫ್ರಮ್ ದಿ ಮ್ಯಾನುಫ್ಯಾಕ್ಚರರ್ ಇಂದ ಇದು ಹೋಲ್ಸೇಲರ್ಗೆ ಸೇಲ್ ಆಗಿದೆ ಅಂತ ಇಟ್ಕೊಳ್ಳೋಣ. ಹೋಲ್ಸೇಲರ್ ಆವಾಗ ಲೆಟ್ ಅಸ್ ಸೇ ಇಟ್ ಇಸ್ 10 rupees. Okay, 10%. For convenience I'm using this. Of course 10% on the GST rate illa gottu. Let's for understanding. Now 110 ಆಯಿತು. Next stage, wholesaler in the retailer ge again same 10%. Let us say 11 rupees. ಅಂದರೆ 121 ಆಯಿತು. ಇವಾಗ ಈ 121 ಆಗಿದ್ರು ಪ್ರೀವಿಯಸ್ಲಿ 10 rupees ನಾವು ಪೇ ಮಾಡಿದೀವಲ್ಲ, ಈ 11 rupees ಅಲ್ಲಿ ಈ 10 rupees ಅನ್ನೋದನ್ನ ಮೈನಸ್ ಮಾಡಿ ದಿ ಬ್ಯಾಲೆನ್ಸ್ 1 rupee ಮಾತ್ರ ಪೇ ಮಾಡ್ತೀವಿ. ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ GST. ಅಂದ್ರೆ ಈ 1 ರೂಪಾಯಿ ಹೇಗೆ ಬಂತು ಅಂದ್ರೆ ವ್ಯಾಲ್ಯೂ ಅಡಿಷನ್ ಆಗಿರೋದು 10 ರೂಪಾಯಿ ಮಾತ್ರ. ಪ್ರೀವಿಯಸ್ಲಿ 100 ರೂಪಾಯಿ ಇದ್ದಿದ್ದು ಈಗ 110 ರೂಪಾಯಿ ಆಗಿದೆ. ಅಂದ್ರೆ ವ್ಯಾಲ್ಯೂ ಅಡಿಷನ್ ಆಗಿರೋದು ಬರೀ 10 ರೂಪಾಯಿಗೆ. 10 ರೂಪಾಯಿಗೆ 10% is 1 rupee. You have paid 1 rupee as an additional tax. This is the concept of value addition at every stage. ಇದೇ ರೀತಿಯಾಗಿ ಎಲ್ಲ ಸ್ಟೇಜಸ್ ಅಲ್ಲೂ ನಾವು ಟ್ಯಾಕ್ಸ್ ಕಟ್ತಾ ಹೋಗಬೇಕಾಗುತ್ತೆ. Now GST will include many state and central level indirect taxes. As I said, 17 different taxes ಇದ್ದಿದ್ದನ್ನೆಲ್ಲ ಒಕ್ಕೂಡಿಸಿ ಒಂದು ಅಂಬ್ರೆಲಾ ಆಫ್ GST ಅಂತ ನಾವು ತಂದಿದ್ದೀವಿ. It overcomes drawback present in tax system. Friends, now let us see why India needs GST. You have got an answer to that, but let us see. GST is being introduced in India for two main reasons. ಮೊದಲನೇದಾಗಿ, the current indirect tax structure is full of uncertainties due to multiple rates. ನಾವು ಆಲ್ರೆಡಿ ಹೇಳಿದ್ದೀನಿ, ಹಲವಾರು ಟ್ಯಾಕ್ಸಸ್, ಹಲವಾರು ರೇಟ್ಸ್ ಆಫ್ ಟ್ಯಾಕ್ಸಸ್. ಎಕ್ಸಾಂಪಲ್, ಕ್ಲಾಸಿಕ್ ಎಕ್ಸಾಂಪಲ್ ಇಸ್ ದಿಸ್ ವ್ಯಾಟ್. ನಾವು 29 ಸ್ಟೇಟ್ಸ್ ಇದೆ, ಒಂದೊಂದು ರಾಜ್ಯದಲ್ಲೂ ಒಂದೊಂದು ರೀತಿಯಾದಂಥ ವ್ಯಾಟ್ ರೇಟ್ಸ್. ನಾವು ವೇರ್ ಇಸ್ ಯೂನಿಫಾರ್ಮಿಟಿ? ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್, ಒಂದು ಹೇಳ್ತೀನಿ, ಇಂಡಿಯಾ ವಾಸ್ ನಾಟ್ ಒನ್ ಮಾರ್ಕೆಟ್ ಅಟ್ ಆಲ್. ಫಸ್ಟ್ ಒಂದು ಟ್ಯಾಕ್ಸ್ ಬಿಡಿ, ಇಂಡಿಯಾ ವಾಸ್ ನಾಟ್ ಒನ್ ಮಾರ್ಕೆಟ್ ಅಟ್ ಆಲ್. ಲೆಟ್ ಅಸ್ ಸೇ ಗುಜರಾತಲ್ಲಿ ತಯಾರಿಯಾಗಿರುವಂಥ ಕಾರು ನಮ್ಮ ಕರ್ನಾಟಕಕ್ಕೆ ಬರಬೇಕು ಅಂತ ಹೇಳಿದ್ರೆ ಗುಜರಾತಿಂದ ಕೆಳಗಡೆ ಇಳಿದು ಮಹಾರಾಷ್ಟ್ರಕ್ಕೆ ಬರಬೇಕಿತ್ತು, ಮಹಾರಾಷ್ಟ್ರದಿಂದ ಮಧ್ಯಪ್ರದೇಶಕ್ಕೆ ಬಂದು, ಮಧ್ಯಪ್ರದೇಶದಿಂದ ಆಂಧ್ರಕ್ಕೆ ಬಂದು, ಆಂಧ್ರದಿಂದ ತಮಿಳ್ನಾಡಿಗೆ ಬಂದು, ತಮಿಳ್ನಾಡಿಂದ ನಮ್ಮ ಕರ್ನಾಟಕಕ್ಕೆ ಬರಬೇಕು ಅಂತ ಹೇಳಿದ್ರೆ ಇಷ್ಟು ರಾಜ್ಯದಲ್ಲಿ ಆಕ್ಟ್ರೈ ಕಟ್ಕೊಂಡ್ಬರ್ಬೇಕಿತ್ತು. ಒಂದೊಂದು ರಾಜ್ಯದಲ್ಲಿ ಆಕ್ಟ್ರೈ ರೇಟ್ಸ್ ವರ್ ಡಿಫ್ರೆಂಟ್. See the challenges, but today there is a seamless flow of goods and services. This is a huge achievement for India. Dear friends, please understand, this multiple rates was causing a big problem. And elli tax rates kadime idiyo, businesses were happy doing their businesses there rather than places where it was at a higher rates. Friends, and due to multiple rates there are multiple forms. ಅವಾಗಲೇ ಹೇಳಿದ್ದೀನಿ, ಎಷ್ಟೊಂದು ಫಾರ್ಮ್ಸ್ ಇದೆ, ಎಲ್ಲ ನಾವು ಕೂತ್ಕೊಂಡು ಫಿಲ್ ಮಾಡೋದ್ರಲ್ಲೇ ವಿ ಯೂಸ್ ಟು ಸ್ಪೆಂಡ್ ಲಾಟ್ಸ್ ಆಫ್ ಟೈಮ್. ಆ್ಯಂಡ್ ಮೋಸ್ಟ್ ಆಫ್ ದಿ ಫಾರ್ಮ್ಸ್ ವರ್ ಮ್ಯಾನ್ಯುವಲ್ ಆಗಿ ಫಿಲ್ ಮಾಡಬೇಕಿತ್ತು, ಆನ್ಲೈನು ಅಲ್ಲ. ಕೆಲವೊಂದು ಮಾತ್ರ ಆನ್ಲೈನ್ ಇತ್ತು, ಬಟ್ ಮೆಜಾರಿಟಿ ವಾಸ್ ಅಬೌಟ್ ಆಲ್ ದಿಸ್ ಮೇಂಟೈನಿಂಗ್ ದಿ ಫಾರ್ಮ್ಸ್. ಇಟ್ ವಾಸ್ ಅ ಹ್ಯೂಜ್ ಚಾಲೆಂಜ್. ಹೆನ್ಸ್ ಇಟ್ ವಾಸ್ ಇನ್ನೆವಿಟಬಲ್ ಫಾರ್ ಇಂಡಿಯಾ ಟು ಮೂವ್ ಟು GST. See, there was lots of misconceptions about GST. My dear friends, look at this ad which was published just by HUL company just the next day of implementation of GST. ಏನು ಹೇಳುತ್ತು? ಥ್ಯಾಂಕ್ ಯು GST. GST ಬಂದ ಮೇಲೆ ಸುಮಾರು 85% ಆಫ್ ದಿ ಗೂಡ್ಸ್, ಅಗೇನ್ ಐ ಆಮ್ ರಿಪೀಟಿಂಗ್, ಗೂಡ್ಸ್ ಬೆಲೆ ಕಡಿಮೆ ಆಯಿತು. 15% ಆಫ್ ದಿ ಗೂಡ್ಸ್ ಬೆಲೆ ಜಾಸ್ತಿ ಆಯಿತು ಅಷ್ಟೇ. ಸರ್ವೀಸಸ್ ಅಫ್ ಕೋರ್ಸ್ ಎವ್ರಿಥಿಂಗ್ ವೆಂಟ್ ಅಪ್ ಬಿಕಾಸ್ ಬೇಸಿಕಲಿ 14.5% ಇದ್ದಿದ್ದು ಸರ್ವೀಸಸ್ ರೇಟು GST ಅಲ್ಲಿ 18% ಆಯಿತು. ಸೊ
ಯೂನಿಫಾರ್ಮ್ಲಿ ಸರ್ವೀಸಸ್ ಬೆಲೆ ಜಾಸ್ತಿ ಆಯಿತು. ಬಟ್ ಗೂಡ್ಸ್ ಅಂತ ಬಂದಾಗ ಸುಮಾರು 85% ಆಫ್ ದಿ ಗೂಡ್ಸ್ ಪ್ರೈಸಸ್ ಡ್ರಾಪ್. ದಿಸ್ ಇಸ್ ಒನ್ ಆ್ಯಡ್. ಯು ಕ್ಯಾನ್ ಜಸ್ಟ್ ಸಿ ಎವ್ರಿ household item the price drop ಆಯಿತು, and only reason for the price drop was GST. Just because of GST, let us take an example. Previously, which this was 79 rupees dropped to 64 rupees. Previously, this which was 155 rupees dropped to 120 rupees. 35 ರೂಪಾಯಿ ಇಳಿಕೆ ಆಗಿದೆ ನೋಡಿ ಇಲ್ಲಿ. ಇಲ್ಲಿ ನೋಡಿ ವಿಮ್ 250 ml 65 rupees ಇದ್ದಿದ್ದು 55 rupees, 10 ರೂಪಾಯಿ ಕಡಿಮೆ ಆಯಿತು. Just see the amount of savings that we could do on account of GST. And this was then advertisement published by Hindustan Unilever Limited. Friends, let us look GST in a very positive way as well. As I said, GST is one nation, one tax. This is what we aimed for. There are lots and lots of intricacies. We need to discuss about the basic concepts. We need to discuss about the most important aspect in GST, that is concept of supply. Supply is the heart of GST. One full exclusive session we will be talking about supply. Very important. There is something called as threshold limit. All this will be covered in our next sessions. Now today my basic idea was to bring GST to you and to wipe out lots of misconceptions that we had with regard to GST. See, GST on the horizon, uniform regime of taxes, common market for goods and services, ನಾನು ಹೇಳಿದ್ದೀನಿ, replaces multiple state and central taxes. 17 taxes na it has replaced and GST has subsumed all these 17. Easy compliance, lower tax rate. We have seen 85% of the goods rates kadame agide. Friends, this is very interesting. Widening tax base. Previously you could see lots of tax avoidance, lots of tax evasions, but now you are seeing better compliance. I am not saying 100% tax compliance ivattigu ide annodanna hellik agalla. There are still, but the pramana kadame agide. The quantum has reduced and today people are more compliance and awareness ಜಾಸ್ತಿ ಆಗಿದೆ, because tax ಅನ್ನೋದು such an important concept, and just by paying few amounts more we are doing a great service to the nation, my dear friends. Now impact of GST ಬಂದಿರೋದ್ರಿಂದ ನೋಡಿ, pre GST ಅಲ್ಲಿ ಎಷ್ಟು taxes ಇದ್ದಿದ್ದು, now we are having single tax administration important. ಸರ್ಕಾರಕ್ಕೂ ಅಷ್ಟೇ ಇಷ್ಟು ಡಿಪಾರ್ಟ್ಮೆಂಟ್ಗಳನ್ನ ನಿಭಾಯಿಸೋದಕ್ಕಷ್ಟೇ ಇವತ್ತು ಓನ್ಲಿ GST ಕೌನ್ಸಿಲ್ ವಿಲ್ ಟೇಕ್ ಕೇರ್. ಯೂನಿಫಾರ್ಮ್ ಲಾ ಆ್ಯಂಡ್ ಎವ್ರಿಥಿಂಗ್ ಇಸ್ ಆನ್ಲೈನ್, ಮೈ ಡಿಯರ್ ಫ್ರೆಂಡ್ಸ್. ಯಾವುದೂ ಕೈಯಲ್ಲಿ ಕೊಡೋವಂಥದ್ದೇ ಇಲ್ಲ. ನಥಿಂಗ್ ಇಸ್ ಮ್ಯಾನ್ಯುವಲ್, ಎವ್ರಿಥಿಂಗ್ ಇಸ್ ಆನ್ಲೈನ್, and to a great extent corruption has reduced. Therefore, in our coming classes we can see what is the CGST, SGST, UTGST, IGST, ಇವನ್ನೆಲ್ಲ ಮುಂದಕ್ಕೆ ನೋಡೋಣ. Now this is what we understand. There are, of course, you need to understand CGST, SGST, UTGST, IGST. CGST ಅಂದರೆ Central Goods and Services Tax, State Goods and Services Tax, Union Territory GST taxes, and IGST Integrated Goods and Services Tax. ಇವೆಲ್ಲ ಏನು ಅನ್ನೋದನ್ನೆಲ್ಲ ಮುಂದಕ್ಕೆ ನೋಡೋಣ. ನಾವು GST advantages ಏನು? A transparent and unambiguous tax structure. Of course, GST ಅಲ್ಲಿ ಮುಚ್ಚುಮರೆ ಏನಿಲ್ಲ. As I said, everything is online, very transparent. GST council ಇರುತ್ತೆ. Council will take any decision. Even Finance Minister Nirmala Sitharaman ji cannot take, or the Prime Minister Modi ji cannot take, or Honorable Chief Minister Siddaramaiah ji cannot take. It is only by the GST Council. And of course, all these people are the representatives of the GST Council, but none of them can take decisions unilaterally. It has to be taken by the council only. Keep that in mind. Now increased tax collections. Now you are seeing, my dear friends, every month ನೀವು ನೋಡ್ತಾ ಇದ್ರೆ GST collections are increasing. It has touched 1.6 lakh crores, 1.7 lakh crores. Previously you have not heard of such collections. Imagine the amount of tax evasion and avoidance which was happening in India. Today you are seeing 1.7 lakh crores, my dear friends. That is a huge boost to the GDP and the nation at large. Now improvement in international cost competitiveness of indigenous goods and services. As I said,
ಪ್ರೈಸಸ್ ಕಡಿಮೆ ಆದಾಗ ಇಂಟರ್ನ್ಯಾಷನಲ್ ಮಾರ್ಕೆಟ್ಸಲ್ಲಿ ಕಾಂಪಿಟೇಟಿವ್ ಅಡ್ವಾಂಟೇಜು ಸಹ ನಮಗೆ ಇದೆ. ನಾವು ಎಫಿಷಿಯನ್ಸಿ ಇನ್ಕ್ರೀಸ್ ಆಗಿದೆ, ಮ್ಯಾನುಫ್ಯಾಕ್ಚರಿಂಗ್ ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಎಲ್ಲನೂ ಸ್ವಲ್ಪ ಇಂಪ್ರೂವ್ ಆಗಿದೆ. ಯು ಆರ್ ಸೀಯಿಂಗ್ ಸೀಮ್ಲೆಸ್ ಟ್ರಾನ್ಸಿಷನ್ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ, ಬಿಕಾಸ್ ದೇರ್ ಇಸ್ ಸೀಮ್ಲೆಸ್ ಟ್ರಾನ್ಸಿಷನ್ ಆಫ್ ದಿ ಗೂಡ್ಸ್, ಎಫಿಷಿಯನ್ಸಿ ಇನ್ಕ್ರೀಸ್ ಆಗಿದೆ. ನಾವು ಅನ್ಬಯಾಸ್ ಟ್ಯಾಕ್ಸ್ ಸ್ಟ್ರಕ್ಚರ್, ನಾವು ಇಟ್ ಇಸ್ ಅ ವೆಪನ್ ಅಗೇನ್ಸ್ಟ್ ಕರಪ್ಷನ್. ಕರಪ್ಷನ್ ಇಲ್ಲ ಅಂತ ಹೇಳಕ್ಕಿಂತ ಕರಪ್ಷನ್ ರಿಡ್ಯೂಸ್ ಆಗಿದೆ ಎನ್ನುವುದೇ ನಿಜವಾದಂತಹ ವಿಷಯ. Now, of course, there are some challenges as well. I do not call it as disadvantages. There are some challenges. The first is the transitional challenges. Now, ನಾವು ಆಲ್ರೆಡಿ ಒಂದಕ್ಕೆ ನಾವು ಫಿಟ್ ಆಗಿಬಿಟ್ಟಿದ್ದೀವಿ. ಯು ಆರ್ ಮೋರ್ ಕಂಫರ್ಟಬಲ್ ಡೂಯಿಂಗ್ ದಟ್. ಈಗ ಹೊಸದಾಗಿ ನಾವು ಇದಕ್ಕೆ ಚೇಂಜ್ ಆಗಬೇಕು ಅಂತ ಹೇಳಿದಾಗ ದೇರ್ ಇಸ್ ಸಮ್ ರೆಸಿಸ್ಟೆನ್ಸ್. ಓಕೆ, therefore this is the initial transition. ಆ ಚಾಲೆಂಜಸ್ ಇದೆ. ಪಬ್ಲಿಕ್ ಪರ್ಸೆಪ್ಷನ್, ದಿಸ್ ಇಸ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ಜನರಿಗೆ ಇದೇನು ಹೊಸ ಟ್ಯಾಕ್ಸ್ ಅಂತ ಒಂದು ಭಾವನೆ ಬಂದಿದೆ. ಅಫ್ಕೋರ್ಸ್ ಇಟ್ ಈಸ್ ದ ಡ್ಯೂಟಿ ಆಫ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಅಸ್ ಟು ಎಜುಕೇಟ್ ಪೀಪಲ್ ಆ್ಯಂಡ್ ಟೆಲ್ ದೆಮ್ ದಟ್ ಇಟ್ ಇಸ್ ನಾಟ್ ದಿ ನ್ಯೂ ಟ್ಯಾಕ್ಸ್. ಪ್ರೀವಿಯಸ್ ಟ್ಯಾಕ್ಸ್ ಇರಾನ ಹೇಳಿ ಯು ಹ್ಯಾವ್ ಟು ಟೆಲ್ ದೆಮ್ ಆ್ಯಂಡ್ ಟು ಗೇನ್ ದಿ ಕಾನ್ಫಿಡೆನ್ಸ್ ಆಫ್ ದಿ ಪಬ್ಲಿಕ್ ಇಸ್ ಅ ಬಿಗ್ ಚಾಲೆಂಜ್. Now, valuation issues, again there is a huge challenge. Okay, previously how you were maintaining and now how it has to be maintained. Of course, we are already around 7 years into GST era. Now, mostly this issue has been addressed, but initially this was a big issue. Infrastructural issues, of course, starting alli ee ಒಂದು issue ittu, website crash ಆಗ್ತಿತ್ತು. The first and second month challenges ittu, but now ಮೇಜರ್ಲಿ ಇನ್ಫ್ರಾಸ್ಟ್ರಕ್ಚರಲ್ ಇಶ್ಯೂಸ್ ಸದ್ಯಕ್ಕಿಲ್ಲ, ಬಟ್ ಸ್ಟಾರ್ಟಿಂಗಲ್ಲಿ ಇದ್ದಂತಹ ಒಂದು ಚಾಲೆಂಜ್ ಇದು. ಅದರ್ ಇಶ್ಯೂಸ್, ಎಕ್ಸೈಸ್ ಆನ್ ಎಮ್ ಆರ್ ಪಿ ಮೇಲೆ ಹಾಕೋದು, ಎಕ್ಸೈಸು, ವ್ಯಾಟ್ ಆನ್ ಸರ್ವಿಸ್ ಟ್ಯಾಕ್ಸ್ ಆನ್ ಸಾಫ್ಟ್ವೇರ್, ವ್ಯಾಟ್ ಆನ್ ಸರ್ವಿಸ್ ಟ್ಯಾಕ್ಸ್ ಆನ್ ವರ್ಕ್ಸ್ ಕಾಂಟ್ರಾಕ್ಟ್ ಆ್ಯಂಡ್ ರೈಟ್ ಯೂಸ್. ದೀಸ್ ಆರ್ ಫ್ಯೂ ಆಫ್ ದಿ ಅದರ್ small issues, but major issues are being addressed with the implementation of GST. Of course, in the global perspective as well, after having mitigated to GST ಬಂದ್ಮೇಲೆ we have got a good competitive advantage ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. My dear friends, knowing more about GST, the success of GST would rest upon the efficiency, equity and simplicity. ಒಂದು ಮಾತನ್ನು ಹೇಳಿ ನಾನು ಮುಗಿಸ್ತೀನಿ. Is this the best GST? Of course not. Is it bad? Of course, definitely not. Thank you, my dear friends. Today we have had then introduction to the entire taxation and a small introduction and the bird's eye view of GST. Hope you enjoyed. See you more in my next sessions. Signing off from you, Dr. Sairam, Assistant Professor, Department of Commerce, Government First Grade College and PG Center, Chintamani, Chikbalapur District. Thank you, my dear friends.